ಹೋಗೋದು ಒಳ್ಳೆಯದು ಅಂತ ಅದು. ಬಟ್ ಆ ರೀತಿ ಹೋದ್ಮೇಲೆ ಅಲ್ಲಿ ಏನಿರಬೇಕು, ಕೇವಲ ಪರಮಾತ್ಮನ ಭಾವನೆ ಅನ್ನತಕ್ಕಂಥ ಮಾತ್ರ ಇರಬೇಕು. ಮತ್ತು ಹೋದ ಕಡೆ ಎಲ್ಲ ಆಹಾರ ವ್ಯಾಯಾಮ ಎಲ್ಲನೂ ಸಕ್ರಮವಾಗಿರಬೇಕು. ಬೆಳಗ್ಗೆ ತಾನೇ ಓದ್ತಿದ್ದೆ ಎಲ್ಲೋ ಮನಃಶುದ್ಧಿ ಆಗಬೇಕು, ಶರೀರ ಶುದ್ಧಿ ಆಗಬೇಕು. ಯಾತ್ರೆಯಲ್ಲಿ ಮನಃಶುದ್ಧಿ ಆಗಬೇಕು, ಶರೀರ ಶುದ್ಧಿ ಆಗಬೇಕು. ಆ ರೀತಿ ಶುದ್ಧ ಅಂತ ಭಾವನೆಯಿಂದ ಹೋಗ್ಬಿಟ್ಟು ಒಳ್ಳೆಯದೇ. ಹೌದಾ? ಬಟ್ ಹೋಗ್ತಲೇ ಇದ್ದಾರೆ. ದೇವಸ್ಥಾನಕ್ಕೆ ಹೋದರೆ ಕೂತ್ಕೊಂಡು ಬರಬೇಕು ಅಂತಾರೆ. ಯಾಕೆ? ಕೂತ್ಕೊಂಡು ಯೋಚನೆ ಮಾಡು, ಏನು ನೋಡಿದೆ, ಅದರ ಅರ್ಥ ಏನು, ಮಂಗಳಾರತಿ ಮಾಡೋದು ನತತ್ವ ಸೂರ್ಯೋ ಭಾತಿ ಅಂತ ಏನು ಹಾಗಂದರೆ ಎಲ್ಲ ಯೋಚನೆ ಮಾಡುವಂಥ. ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ತಿರುಗ್ತಾ ಇದ್ದೀವಿ ಶುದ್ಧ ಅಂತ ಭಾವನೆಯಿಂದ ಅಂದರೆ ಅದೇ ನಮಗೆ ಮುಂದಕ್ಕೆ ಆ ಜನದಲ್ಲೂ ಅಥವಾ ಈ ಜನದಲ್ಲೂ ಮುಂದಕ್ಕೆ ಕರ್ಕೊಂಡು ಹೋಗೋ ಅವಕಾಶ ಇದೆ. ಇದೊಂದು. ಇನ್ನು ಹೋಗ್ಬಿಟ್ಟು ಬಂದರೆ ನಮ್ಗೆ ಅನುಕೂಲವಾಗುತ್ತೆ. ಏನಾದರೂ ಮಗಳ ಮದುವೆ ಆಗುತ್ತೆ, ಇಲ್ಲ ಹೋಗಿನ ಕೆಲಸ ಸಿಗುತ್ತೆ, ಈ ರೀತಿ ಫಲಾಪೇಕ್ಷೆಯಿಂದ ಹೋಗಿ ಬಂದ್ರೂ ಅದು ಒಪ್ಕೊಳ್ತಾನೆ ಪರಮಾತ್ಮ. ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಅಂತ ಅದು ಒಪ್ಕೊಳ್ತಾನೆ. ಬಟ್ ಇದೇ ಥರ ತಿರುಗಿ 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 ಯಾವುದೋ ಜನದಲ್ಲಿ ಬರಬೇಕು. ಏನಂತ ತಿರುಗಿದ್ರೆ ಪ್ರಯೋಜನ ಇಲ್ಲ. ಫಲ ಬರ್ಬೋದು, ಪ್ರಯೋಜನ ಇಲ್ಲ. ಹೋದಾಗ ಒಂದು ಸ್ವಲ್ಪ ಭಾವನೆ ಮನಸ್ಸು ಸಮಾಧಾನ ಇರುತ್ತೆ, ಮತ್ತೆ ಮಾಮೂಲಾಗ್ತಾಯಿದ್ದೀವಿ ಅಂತ ವಿವೇಕ ಮಾಡಿಕೊಂಡು ಆಮೇಲೆ ನಿಜವಾಗ್ಲೂ ಎಲ್ಲಿದ್ದಾನೆ ಆ ಪರಮಾತ್ಮ, ಹೋಗಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಅನುಕೂಲ ಆಗುತ್ತೆ ಅಂದರೆ ಅವನ್ನೇ ನಿಜವಾಗ್ಲೂ ತಿಳ್ಕೊಂಡು ಎಲ್ಲಿದ್ದಾನೆ ಅಂದಾಗ ನಿನ್ನಲ್ಲೇ ಇದನ್ನೇನೋ ಉಪದೇಶ ಆಗುತ್ತೆ. ಆ ಉಪದೇಶ ಆದಮೇಲೆ ಮತ್ತೆ ಪರಮಾತ್ಮನಿಗೋಸ್ಕರ ತಿರುಗ್ತಾ ಇದ್ದೀವಿ ಅಂದರೆ ಅರ್ಥ ಆಗಿಲ್ಲ, ವಿಚಾರ ಅರ್ಥ ಆಗಿಲ್ಲ. ವಿಚಾರ ಅರ್ಥ ಆಗಿಲ್ಲ. ಅಂತಃಕರಣ ಶುದ್ಧಿ ದೇವಸ್ಥಾನಕ್ಕೆ ಹೋದ್ರೇ ಆಗುತ್ತೆ, ಮನೆಯಲ್ಲಿ ಆಗೋದಿಲ್ಲ. ಮನೆಯಲ್ಲೇ ಇದ್ರೆ ಕೇಳಿ ಅಷ್ಟು ಈಸಿಯಾಗಿ ತೆಗೆದಾಕೋಕ್ಕಾಗಲ್ಲ. ನಾವು ಮನೆಯಲ್ಲೇ ಇದ್ದರೆ ಇದರಲ್ಲೇ ಇದೇ ನಡೆಯುತ್ತೆ. ಯಾವುದು ನಾನು, ನಂದು, ಅದು ಇದು, ಅಯ್ಯೋ ಮಗುಗೆ ಏನೋ ಒಂಥರ ಮೈ ಹುಷಾರಿಲ್ಲ, ಏನು ಮಾಡೋದು ಸರಿ ಹೋಗ್ತಿಲ್ಲ, ಏನು ಮಾಡೋದು, ಇದು ಇಂಥದ್ದು ಏನಾದರೂ ಹೌದಾ. ಬಟ್ ಅಲ್ಲಿ ಹೋದರೆ ಇದನ್ನು ಸ್ವಲ್ಪ ಮರೆತು ಬಿಟ್ಟು ಹೋಗಬೇಕು. ಮತ್ತು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣವೇ ನಾವಿಲ್ಲಿ ಕಾಶಿನಲ್ಲಿದ್ದೀವಿ, ಬೆಳಗ್ಗೆನೇ ಟಿಫನ್ ಚೆನ್ನಾಗಾಯಿತು, ಕಾಶಿನಲ್ಲಿದ್ದೀವಿ, ಮತ್ತು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ದೇವಸ್ಥಾನದಲ್ಲೂ ಈಗ ದರ್ಶನ ಆಗ್ತಾಯಿದೆ, ಮಂಗಳಾರತಿ ನಡೀತಾ ಇದೆ. ಈಗ ನಿಜವಾದ ದರ್ಶನ ಆಗ್ತಿದೆಯೋ, ಮಂಗಳಾರತಿ ನಡೀತಿದೆಯೋ, ನೀವು ಮತ್ತೆ ದೊಡ್ಡಬಳ್ಳಾಪುರದಲ್ಲೇ ಇದೆಯೋ, ಸಂಪೂರ್ಣ ಬಿಟ್ಟೋದು ಅದು ಒಂದು ಸಾಧನೆ. ಬಟ್ ಆ ಥರ ಹೋಗಬೇಕು. ಎಷ್ಟೇ ಆದರೂ ಕೊನೆಗೆ ಸಾಮಾನ್ಯವಾಗಿ ಇದೇ ಆಗುತ್ತೇನು ಅರ್ಥ ಆಗಿರೋ ತಿತ್ತಿಲೋನಿ ಶಿವನಿ ತಿಳಿಯಕ ತಿಕ್ಕಪಟ್ಟಿ ತಿರುಗುತ್ತುಂಡು ತಿಕ್ಕ ಜನರು ತಿಕ್ಕ ವಿಡಿಪಿಂಚಬೇಕು ಸದ್ಗುರು ಒಬ್ಬರೇ ದಿಕ್ರ ವಿಶ್ವದಾಭಿರಾಮ ವಿಜಯರೇಮ ಅಂತ ಯೋಗಿ ವೇಮನರು ಹೇಳೋದು. ಅರ್ಥ ಆಯ್ತಮ್ಮ? ಮತ್ತು ತಿತ್ತಿಲೋನಿ ಶಿವನಿ ತಿಳಿಯಕ ಅಂದರೆ ಇದೆ ಶರೀರದಲ್ಲಿರ್ತಕ್ಕಂಥ ಈಶ್ವರ ಸ್ವರೂಪ ಅಂತ ತಿಳ್ಕೊಳ್ತೀರ. ತಿಕ್ಕಪಟ್ಟಿ ತಿರುಗಿಕೊಂಡು ತಿಕ್ಕ ಜನರು ಹುಚ್ಚಿಡಿದು ದೇವರು ಎಲ್ಲೋ ಇದ್ದಾನೆ ಅಂತ ಓಡಾಡ್ತಾರೆ. ತಿಕ್ಕಪಟ್ಟಿ ತಿಕ್ಕ ಜನರು ತಿಕ್ಕ ವಿಡಿಪಿಂಚಟಕು ದೇವರು ಇಲ್ಲೋ ಇದ್ದಾನೆ ಅನ್ನತಕ್ಕ ಹುಚ್ಚು ಬಿಡಿಸ್ಲಿಕ್ಕೆ ಸದ್ಗುರು ಒಬ್ಬರೇ ದಿಕ್ರ, ಸದ್ಗುರು ಒಬ್ಬನೇ ದಿಕ್ಕು, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಅದು ಯೋಗಿ ವೇಮನ್ನವ್ರ ಅನುಭವ ಇರ್ಬೋದು, ಅಥವಾ ಆಗಿನ ಕಾಲಕ್ಕೆ ಆಗಿತ್ತೋ ಏನೋ. ಅಂದರೆ ಸದ್ಗುರು ಆ ಹುಚ್ಚು ಬಿಡಿಸ್ಲಿಕ್ಕೆ ಸಾಧ್ಯವಾಗೋದೋ ಏನೋ, ಅಥವಾ ಅವರನ್ನು ಸಾಕಷ್ಟು ಜನ ಹುಚ್ಚು ಬಿಡಿಸಿರ್ಬೋದು. ಬಟ್ ನನ್ನ ಅನುಭವದಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ತಿತ್ತಿಲೋನಿ ಶಿವನಿ ತಿಳಿಯಕ ತಿಕ್ಕಪಟ್ಟಿ ತಿರುಗುತ್ತಂಡು ತಿಕ್ಕ ಜನಲು ತಿಕ್ಕ ವಿಡಿಪಿಂಚಡಕ್ಕೂ ಸದ್ಗುರು ಚಾತು ಕೂಡ ಕಾದುರ ವಿಶ್ವದ ಅಭಿರಾಮ ವಿನರವೇಮ. ಅವನ ಕೈಲಿ ಕೂಡ ಅದು ಕೂತ್ಕೊಳ್ಳಿ ಅಲ್ಲೇ, ಅವನ ಕೈಲೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಸದ್ಗುರುಗೂ ತಿಕ್ಕ ಪಟ್ಟಿಂಚರು ಈ ತಿಕ್ಕ ಜನಲು. ಕೊನೆಗೆ ಅವನಿಗೂ ಬನ್ನಿ ಸ್ವಾಮೀಜಿ, ಭಾಳಷ್ಟು ಚೆನ್ನಾಗಿರುತ್ತೆ, ಹೋಗೋಣ ಬನ್ನಿ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಇದೆ ಅಲ್ಲಿ.
ಇಲ್ಲಿ ಬಂದ್ಬಿಟ್ಟು ಹಾಂ ಸರಿ ಕೇಳಿಸೋದಿಲ್ಲ ಸ್ವಾಮಿ. ಹಾಂ ಇಲ್ಲ ಕೇಳಿಸಲ್ಲ. ಒಂದೊಂದ್ಸಲ ನನಗೆ ಕೇಳಿಸ್ತಾ ಇಲ್ಲ ಸ್ವಾಮಿ ಹೇಳೋದು. ಅಲ್ಲಿ ಗಾಡಿ ಬಂದ್ರೆ ನಯ ಆಯ್ತು ಆಯ್ತು. ಕೂತ್ಕೊಳ್ಳಿ ಈಗ ಸ್ವಲ್ಪ ಹಿಂದೆ ಹಾಕ್ಬಿಟ್ಟು ಎಲ್ಲ ಹೊಚ್ಚು ಕೆಲಸ ಮಾಡ್ತೀರ. ಆ ಚೈ ತೆಗೀರಿ ಯಾರನ್ನ ಬಂದರೆ ಅದೇ ಒಳಗಡೆ ಇಡೋದಿಲ್ಲ. ಅದು ಗಟ್ಟಿ ಇದೆ ಸ್ವಾಮಿ. ಯಾರಾದ್ರೂ ಕೂತ್ಕೊಂಡು ದೊಡ್ಡವ್ರು ಕೂತ್ಕೊಂಡ್ರೆ ಏನಾಗುತ್ತೆ? ದೊಡ್ಡವ್ರು ಕೂತ್ಕೊಂಡು ಏನಾಗಲ್ಲ. ದೊಡ್ಡವ್ರು ಕೂತ್ಕೊಂಡು ಮತ್ತೆ ಹೇಳೋಕ್ಕಾಗುತ್ತಾ ಇಲ್ಲ ಅದು. ಇರಲಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇತ್ತ ಕಡೆ ತಿರುಗಿ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಡ್ಬೇಕು. ಹಾಗೆ ಸ್ವಲ್ಪ ತಿರುಗಿ ತಿರುಕೊಳ್ಳಿ ಮೀನು ಸ್ವಲ್ಪ. ನಾಳೆ ಏನನ್ನು ಬೇರೆ ಸ್ವಲ್ಪ ಹಿಂದಕ್ಕೆ ನಡೀರಮ್ಮ. ಕುಡಿ ಬಂದವರು ಇನ್ನೊಂದು ಲೈನ್ ಕೊಡ್ಬೋದು. ನೋಡೋಣ. ನಿನ್ನೆ ದಿವಸ ವೇದ ಅಂದರೆ ಏನು ಅಂದರೆ ನಮ್ಮ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೆ ಅಲೌಕಿಕವಾದಂಥ ಉಪಾಯವನ್ನು ಯಾವುದು ಹೇಳ್ಕೊಡುತ್ತೆಯೋ ಅದು ವೇದ. ವೇದಗಳು ಅನ್ನತಕ್ಕ ಅಪೌರುಷೇಯ, ಪುರುಷ ಬುದ್ಧಿಯಿಂದ ಬಂದಿದ್ದಲ್ಲ ಅದು. ಮತ್ತು ಸೃಷ್ಟಿನಲ್ಲಿದೆ, ಮಂತ್ರಗಳು ಸೃಷ್ಟಿನಲ್ಲಿತ್ತು. ಮಹರ್ಷಿಗಳು ನೋಡ್ಬಿಟ್ಟು ನಮ್ಗೆ ಹೇಳಿದ್ರು. ಅದು ಪ್ರಮಾಣ. ಪ್ರಮಾಣ ಅಂದರೆ ನನ್ನ ದಿವಸ ನೋಡಿದ್ವಿ, ನಾಲಿಗೆ ಹೇಳತಕ್ಕಂಥ ರುಚಿ ಅದಕ್ಕೆ ನಾಲಿಗೆ ಹೇಳೋದೇ ಕರೆಕ್ಟು. ಅದನ್ನು ಮತ್ತೆ ಇನ್ಯಾವುದಿಂದಲೂ ಪರೀಕ್ಷೆ ಮಾಡಲಿಕ್ಕಾಗೋಲ್ಲ. ಮತ್ತು ರುಚಿ ನೋಡಬೇಕಾದ್ರೆ ನಾಲ್ಗೆನೇ ಉಪಯೋಗಿಸ್ಬೇಕು, ಇನ್ಯಾವ ಇಂದ್ರಿಯಿಂದ ತಿಳ್ಕೊಳಕ್ಕಾಗಲ್ಲ. ಅಂದರೆ ಯಾವ ವಿಷಯಕ್ಕೆ ಯಾವ ಪ್ರಮಾಣ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ಬೇಕು. ಆ ವಿಷಯದಲ್ಲಿ ಆ ಪ್ರಮಾಣ ಹೇಳೋದೇ ಕರೆಕ್ಟು. ಅದನ್ನು ಮತ್ತೊಂದರಿಂದ ಬದಲಾಯಿಸ್ಲಿಕ್ಕೆ ಆಗೋಲ್ಲ. ಮತ್ತು ಪ್ರಮಾಣದ ಪ್ರಮಾಣತ್ವ ನಾವು ಉಪಯೋಗಿಸಿದ ಮೇಲೆ ಗೊತ್ತಾಗೋದು ಅದು ಪ್ರಮಾಣ ಹೌದು ಅಲ್ಲ ಅಂತ. ಅದೇ ರೀತಿ ವೇದಗಳು ಅನ್ನತಕ್ಕಂಥದ್ದು ಎಲ್ಲಿ ಪ್ರಮಾಣ, ಅಲೌಕಿಕ ವಿಷಯ ಯಾವುದು ಲೌಕಿಕ ವಿಷಯವಲ್ವೋ ಅದರಲ್ಲಿ ಪ್ರಮಾಣ, ಅಲೌಕಿಕ ವಿಷಯದಲ್ಲಿ ಪ್ರಮಾಣ. ಹೌದಾ? ಮತ್ತು ಅದರಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಬೇಕಾಗಿರತಕ್ಕಂಥ ಉಪಾಯವನ್ನು ಹೇಳ್ಕೊಡುತ್ತೆ. ಈ ರೀತಿ ಮಾಡಿದ್ರೆ ನಿಮಗಿದು ಪೂರ್ಣವಾಗುತ್ತೆ ಅಂತ. ಜನ್ಮಗಳಲ್ಲಿ ಆ ಕರ್ಮಗಳನ್ನು ಮಾಡಿ ಮಾಡಿ ಆ ಫಲವನ್ನು ಅನುಭವಿಸಿ ಕೊನೆಗೆ ಯಾವಾಗಲೂ ಒಂದು ಸ್ವಲ್ಪ ವಿವೇಕ ಬರುತ್ತೆ. ವಿವೇಕ ಬಂದು ಅಬ್ಬಾ ಸಾಕಪ್ಪ ಇಲ್ಲ ಈ ಸಂಸಾರ ಸಾಕಷ್ಟು ಜನಕ್ಕೆ ಅನಿಸುತ್ತೆ ಸಂಸಾರ ಸಾಕು ಅಂತ. ಬಟ್ ಅದು ನಿಜವಾದಂಥ ಇದಲ್ಲ. ಚೆನ್ನಾಗಿ ವಿವೇಕ ಮಾಡಿಕೊಂಡು ಎಷ್ಟೇ ಮಾಡೋದು ಇದಿಷ್ಟೇ, ಏನೋ ಒಂದು ರೀತಿ ಬದಲಾಡ್ತಿರ್ತೀವಿ, ಸರಿಯಾದಂಥ ತೃಪ್ತಿ ಸಿಗೋಲ್ಲ ಅನ್ನತಕ್ಕಂಥ ಚೆನ್ನಾಗಿ ವಿವೇಕ ಆದರೆ ಅಂಥವ್ರಿಗೆ ಉಪನಿಷತ್. ಸೊ ಆ ಉಪನಿಷತ್ ಅಂದರೆ ಏನು ಅನ್ನತಕ್ಕ ನಿನ್ನೆ ದಿವಸ ನೋಡಿದ್ವಿ. ಉಪನಿಷತ್ ಅಂದರೆ ಸದಲ್ರೂ ಧಾತುವಿಂದ ಬಂದಿರತಕ್ಕಂಥ ಶಬ್ದ ಅದು. ಅದಕ್ಕೆ ವಿಶರಣ ಗತ್ಯವಸಾಧನೇಶು, ವಿಶರಣ ಗತಿ ಅವಸಾಧನ ಅನ್ನತಕ್ಕಂಥ 3 ಅರ್ಥ. ಅದರಲ್ಲಿ ಒಂದು ಅರ್ಥವನ್ನು ನೋಡೋದು ನಾವು. ಏನಂತ? ವಿಶರಣ ಅಂದರೆ ಸಂಸಾರ ಕಾರಣವಾಗಿರುತ್ತೆ ಅವಿದ್ಯೆಯನ್ನು ತೆಗೆದಾಕುತ್ತೆ. ಸಂಸಾರ ಬೀಜಸ್ಯ ವಿಶರಣಾತ್. ಸ್ವಲ್ಪ ಸಂಸಾರ ಕಾರಣವಾಗಿರ್ತಕ್ಕಂಥ ಅವಿದ್ಯೆಯನ್ನು ತೆಗೆದಾಕುತ್ತೆ. ಅವಿದ್ಯಾದೇಹೆ ಅಂತಾರೆ. ಅವಿದ್ಯಾ ಮುಂತಾದ್ದು ಅಂತ. ಮುಂತಾದ್ದು ಅಂದರೆ ಅವಿದ್ಯೆ, ಕಾಮ, ಕರ್ಮ. ಅಂದರೆ ನಾನು ಪರಿಚ್ಛಿನ್ನವಾಗಿರ್ತಕ್ಕಂಥವನು, ಪ್ರಪಂಚ ಅಗಾಧವಾಗಿದೆ, ಸೊ ಅಲ್ಲಿ ನನಗೆ ಭೋಗಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಿದೆ ಅಂತ ಆಸೆ ಬೆಳೆಸ್ಕೊಳ್ಳತಕ್ಕಂಥದ್ದು
ಕಾಮ. ಅದು ಯಾಕೆ ಬರುತ್ತೆ? ಅವಿದ್ಯೆ ಇದ್ರೇ ಬರುತ್ತೆ. ಅವಿದ್ಯೆ, ಕಾಮ, ಕರ್ಮ. ಇದನ್ನು, ಈ ಅವಿದ್ಯೆಯನ್ನು ತೆಗೆದುಹಾಕುತ್ತೆ ಈ ಉಪನಿಷತ್ ವಿದ್ಯೆ ಈ ಅವಿದ್ಯೆಯನ್ನು ತೆಗೆದುಹಾಕುತ್ತೆ. ಮತ್ತು ತೆಗೆದುಹಾಕಿ ಏನು ಮಾಡುತ್ತಪ್ಪ ಅಂದರೆ, ಪೂರ್ವೋಕ್ತ ವಿಶೇಷಣಾನ್ ಮುಮುಕ್ಷೂನ್ ಪರಬ್ರಹ್ಮಂ ಗಮಯತಿ. ಪರಬ್ರಹ್ಮ ಸ್ವರೂಪಕ್ಕೆ ಕರ್ಕೊಂಡೋಗಿ ಸೇರಿಸುತ್ತೆ ನಮ್ಮನ್ನು. ಪರಬ್ರಹ್ಮ ಅಂದ್ರೆ ಎಲ್ಲಿದೆ? ಎಲ್ಲನ ಬದ್ರಿ, ಕೇದಾರು ಈ ಥರ ಒಂದು ಬ್ರಹ್ಮಧಾಮ ಅಂತಿದ್ದು ಯಾರನ್ನ ಮಾಡಿದ್ರು ಮಾಡ್ತಾರೆ. ಅಲ್ಲಿ ಬನ್ನಿ ಮೋಕ್ಷ ಸಿಕ್ಬಿಡುತ್ತೆ ಅಂತ ಈ ಜನ ಹೋಗಿದ್ದೆ. ಹಿರಣ್ಯಕಶಿಪು ತನ್ನ ಆಯುಧ ಇಟ್ಕೊಂಡು ಹೊರಡ್ತಾನಂತೆ. ನಾರಾಯಣ, ಕಣದಲ್ಲಿ ಹುಡುಕ್ತಾ ಇರ್ತೀನಿ, ಕ್ಷಣವೂ ಹುಡುಕ್ತಾ ಇರ್ತೀನಿ, ನೀನು ಎಲ್ಲನ ಕಂಡ್ರೆ ನಿನ್ನ ತಲೆ ಹೊಡೆದ್ಬಿಡ್ತೀನಿ ಅಂತ. ಅದಕ್ಕೆ ಮನುಷ್ಯನ ಕೈಗೆ ಸಿಗಲ್ಲ ದೇವರು. ಸಿಕ್ಕಿದ್ರೆ ಅವನ ಪ್ರಾಣ ತಿನ್ಬಿಡ್ತೀವಿ. ಅಯ್ಯೋ. ಅದಕ್ಕೆ ಸಿಗೋದೇ ಇಲ್ಲ. ಸಿಕ್ಕಿದ್ರೆ ದೇವರಲ್ಲ. ಹೋಗ್ತಿರ್ತಾನೆ, ದೇವರು ಶ್ರೀಮನ್ ನಾರಾಯಣ ಯೋಚನೆ ಮಾಡ್ತಾನಂತೆ, ಇಷ್ಟು ಜೋರಾಗಿ ಬರ್ತೀಯಾನೆ, ನಿಜವಾಗ್ಲೂ ನನ್ನ ತಲೆ ಹೊಡಿತಾನೆ, ಎಲ್ಲಿ ಬಚ್ಚಿಟ್ಕೊಳ್ಳಿ ಅಂತ. ದೇವತೆಗಳೆಲ್ಲ ಹೇಳ್ತಾರಂತೆ, ಚಂದ್ರಗ್ರಹಕ್ಕೆ ಹೋಗು, ಅಂಗಾರ ಗ್ರಹಕ್ಕೆ ಹೋಗು ಅಂತೇ. ಸ್ವಲ್ಪ ಯೋಚನೆ ಮಾಡು ಭವಿಷ್ಯತ್ನ. ಇವನಲ್ಲೂ ಬರ್ತಾನೆ, ಬಿಡಲ್ಲ. ಇವನು ಬುದ್ಧಿ ಕೊಟ್ಟಿದ್ದು ತಪ್ಪಾಯಿತು. ಇವನಲ್ಲೂ ಬರ್ತಾನೆ. ಎಲ್ಲೋದ್ರೂ ಯಾವುದೋ ಒಂದು ದೇವತೆ ಹೇಳುತ್ತಂತೆ, ಎಲ್ಲೋದ್ರೂ ಬರ್ತಾನೆ. ಅವನೊಳಗಡೆ ಹೋಗಿ ಕೂತ್ಬಿಡೋ, ಅಲ್ಲಿ ಹುಡುಕಲ್ಲ ಅವನು. ಸರಿ ಅಂತ ಶ್ರೀಮನ್ ನಾರಾಯಣ ಹಿರಣ್ಯಕಶಿಪು ಒಳಗಡೆ ಹೋಗಿ ಕೊಡ್ತಾನಂತೆ. ಇದು ಕತೆ. ಹಿರಣ್ಯ ಅಂದರೆ ಬಂಗಾರ, ನಾನು ಹೇಳಿದ್ದಾಗಲಿ. ಕಶಿಪು ಅಂದರೆ ಪ್ರೀತಿಸೋರು. ಸೊ ಯಾರ್ಯಾರಿಗೆ ಭೌತಿಕ ಸಂಪತ್ತಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಹಿರಣ್ಯಕಶಿಪುಗಳು. ಸೊ ಇವಾಗ ಶ್ರೀಮನ್ ನಾರಾಯಣ ಎಲ್ಲಿದ್ದಾನೆ ಅಂದರೆ ನಮ್ಮ ಒಳಗಡೆನೇ ಇದ್ದಾನೆ, ಅಲ್ಲ? ಸೊ ಬ್ರಹ್ಮಗಮಯತಿ ಅಂದರೆ ನಮ್ಮಲ್ಲೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಬ್ರಹ್ಮಗಮಯತಿ ಇದು ಯಾರಿಗೆ ತಿಳ್ಕೊಳ್ಳತಕ್ಕಂಥ? ಯಾಕೆಂದರೆ ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಮನಸ್ಸು ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕಾಗಲ್ಲ. ಯಾವ್ದು ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಮನಸ್ಸು ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕಾಗಲ್ವೋ ಅಂಥ ಒಂದು ವಸ್ತುವನ್ನು ಶಬ್ದಗಳಿಂದ ವಿವರಣೆ ಮಾಡಲಿಕ್ಕಾಗಲ್ಲ. ಅಂಥದ್ದು ಮತ್ತೆ ಶಬ್ದಗಳಿಂದಲೇ ಹೇಳಬೇಕು, ಮತ್ತು ಅನುಭವದಲ್ಲೇ ನೋಡ್ಕೋಬೇಕು. ಇದು ಭಾಳ ಕಷ್ಟ ಆಗುತ್ತೆ. ಅಂಥವ್ರಿಗೆ ಉಪಾಸನೆ, ಅಗ್ನಿವಿದ್ಯೆ ಅನ್ನತಕ್ಕಂಥ ಹೇಳುತ್ತಿಲ್ಲಿ, ಆ ಅಗ್ನಿವಿದ್ಯೆ ಅನ್ನತಕ್ಕ ಉಪಾಸನೆಯನ್ನು ಕೊಡುತ್ತೆ. ಈ 3 ಅರ್ಥದಲ್ಲಿ ಉಪನಿಷತ್ ಅಂತಾರೆ. ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೊಬೇಕು ನಾವು. ಸಾಮಾನ್ಯ ಉಪನಿಷತ್ತು ಅಂದರೆ ನಾವೇನು ಮಾಡಿದ್ದೀವಿ, ವೇದಾಂತ ಅಂದ್ರೆ ಈಗಿನ ಕಾಲಕ್ಕೆ ಬರೀ ಶಬ್ದಗಳು. ಈ ಥರ ಕೇಳ್ತಾ ಇದ್ದರೆ ಕೆಲವು ಶಬ್ದಗಳೆಲ್ಲ ಬಾಯ್ಪಾಠ ಆಗಿಬಿಡುತ್ತೆ, ಹೌದಾ? ಕೆಲವು ಶಬ್ದಗಳೆಲ್ಲ ಬಾಯ್ಪಾಠ ಆಗುತ್ತೆ, ಕಂಠಸ್ಥ ಆಗಿಬಿಡುತ್ತೆ. ಸೊ ಮತ್ತೆ ಇಲ್ಲ ನಾವು ಊಟಕ್ಕೆ ಕೂತಾಗ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ 4 ಜನ ಸೇರಿದಾಗ ನಾವು ಆ ಶಬ್ದಗಳು ಉಪಯೋಗಿಸಿದ್ರೆ ಎಷ್ಟು ಜ್ಞಾನ ಇದೆ ರೀ ನಿಮಗೆ. ಅನಂತಪುರದಲ್ಲಿ ಒಬ್ಬಾಕಿ ಅವ್ರ ಹಳ್ಳಿಗೆ ಹೋಗಿದ್ದಾರೆ. ಅವ್ರ ಹಳ್ಳಿಗೆ ಹೋದರೆ ಅಲ್ಲಿ ಯಾಕೆ ಈ ಥರ ಒದ್ದಾಡ್ತೀರ ನೀವು, ಸ್ವಲ್ಪ ತಿಳ್ಕೊಳ್ಳಿ, ಯಾಕೆ ಒದ್ದಾಡ್ತೀರಾ ಅಂದ್ಬಿಟ್ಟು ಮಾತಾಡಿದಾಳೆ. ಆ ಹಳ್ಳಿಯವರು ಒಬ್ಬೊಬ್ಬ ಇಷ್ಟು ಜ್ಞಾನ ನಿಂಗೆ ಎಲ್ಲಮ್ಮ ಬಂತು ಅಂತ ಅವರು ಶುರು. ಮತ್ತು ಹಳ್ಳಿಯವರು ಬರ್ತಾರೆ ಇವಾಗ ಪ್ರವಚನಕ್ಕೆ ಈಕೆಯಿಂದಲೇ. ನಿಜವಾಗ್ಲೂ ಅಷ್ಟು ಜ್ಞಾನ ಆಗಿದೆಯೋ ಅಂದರೆ ಯಾಕೆಂದರೆ ಮತ್ತೆ ಜೀವನದಲ್ಲಿ ನೋಡೋದು ಒದ್ದಾಡ್ತಲೇ ಇರ್ತಾರೆ, ಅದಾಯ್ತು ಇದಾಯ್ತು ಅಂತ. ಅವ್ರಿಗೆ ಮಕ್ಕಳಿರಲಿಲ್ಲ. ನಾನು ಹೇಳ್ತೇನೆ ಸುಮ್ಮನೆ ಇದ್ಬಿಡಿ ಅಂತ, ಏನೂ ಇರಲಿಲ್ಲ. ಅದೇನೋ ಅವರ ಯಜಮಾನರ ವೀರ್ಯ, ಅವರ ತಂಗಿ ಆ ಸ್ಪರ್ಮು ಎರಡೂ ಸೇರಿಸಿ ಇವ್ರ ಗರ್ಭದಲ್ಲಿ ಹಾಕ್ಕೊಂಡು ಅದಕ್ಕೋಸ್ಕರ ಪ್ರಯತ್ನ ಪಟ್ಟು 1.5 ಲಕ್ಷ ಏನು ಖರ್ಚಾಯ್ತು. ದುಡ್ಡು ಇಲ್ಲ ಅವ್ರ ಹತ್ರ, ಖರ್ಚಾಯಿತು. ಸರಿ ಬೆಂಗಳೂರಲ್ಲಿ ಡೆಲಿವರಿ, ಯಾಕೆಂದರೆ ಅಲ್ಲೆಲ್ಲ ಅದು ಸರಿ ಹೋಗಲ್ಲ ಅಂತ ಬೆಂಗಳೂರಲ್ಲಿ ಡೆಲಿವರಿ ಆಯಿತು. ನೆಕ್ಸ್ಟ್ ಡೇ ಹೋಯ್ತು ಮಗು. ಸುಮ್ಮನಿರಂದರೆ ಕೇಳ ಹೋಯ್ತು. ಅಂದರೆ ಈ ಬರೀ ಶಬ್ದಗಳೆಲ್ಲ. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಈ ಭಾಷೆದಲ್ಲೇ ಮತ್ತು ಇನ್ಯಾವ ಭಾಷೆದಲ್ಲೂ ಇದನ್ನು ತಗೊಂಡಿಲ್ಲ, ಸ್ಪಷ್ಟ ಮಾಡ್ತಾರೆ. ಏನಂತ ಅಲ್ಲ, ಉಪನಿಷತ್ ಗ್ರಂಥವನ್ನು ಉಪನಿಷತ್ ಅಂತೀವಲ್ಲ ನಾವು. ನೀವು ವಿದ್ಯೆ ಉಪನಿಷತ್ ಅಂತಿದ್ದೀರಾ. ವಿದ್ಯೆ ಅಂದರೆ
ಅವಿದ್ಯೆಯನ್ನು ತೆಗೆದುಹಾಕತಕ್ಕಂಥ ವಿದ್ಯೆ ಉಪನಿಷತ್ ಅಂತೀರ, ಅಥವಾ ನೀನೇ ಬ್ರಹ್ಮ ಸ್ವರೂಪ ಅಂತ ಆ ಸ್ವರೂಪಕ್ಕೆ ಕರ್ಕೊಂಡು ನಿಲ್ಲಿಸ್ತಕ್ಕಂಥ ತಿಳುವಳಿಕೆನ ಉಪನಿಷತ್ ಅಂತೀರ. ಬಟ್ ಇಲ್ಲಿ ಪುಸ್ತಕವನ್ನು ಉಪನಿಷತ್ ಅಂತೀವಲ್ಲ. ನಿನ್ನೆ ಇವ್ರು ತೊಗೊಂಬಂದರು, ಇಲ್ಲಿ ಬಿಡಿ ಕಠೋಪನಿಷತ್ತು ಇರಲಿ ಅಂದೆ ನಾನು. ಇದು ಉಪನಿಷತ್ತು ಅಲ್ಲ. ಅಂದರೆ ಪುಸ್ತಕದಲ್ಲಿರ್ತಕ್ಕಂಥ ಶಬ್ದಗಳು ಉಪನಿಷತ್ತಲ್ಲ. ಅದಕ್ಕೆ ಈ ಪ್ರಶ್ನೆ ಹಾಕ್ಕೊಡ್ತಾರೆ. ನನ್ನು ಚ ಉಪನಿಷತ್ ಶಬ್ದೇನ ಅಧ್ಯೇತಾರಃ ಗ್ರಂಥಮಪಿ ಅಭಿಲಪಂತಿ ಉಪನಿಷತ್ತು ಅಧೀಮಹೆ. ಹೇಳತಕ್ಕಂಥ ಅವರು ಉಪನಿಷತ್ತನ್ನು ಹೇಳ್ತೀನಿ ಕೊಡಿ ಉಪನಿಷತ್ ಪುಸ್ತಕನ ಅಂತ, ಪುಸ್ತಕವನ್ನು ಕೂಡ ಉಪನಿಷತ್ ಅಂತಾರಲ್ಲ. ಅಂದರೆ ನೈಷ ದೋಷ, ಅದ್ರ ದೋಷವೇನಿಲ್ಲ. ಯಾಕೆಂದರೆ ಅವಿದ್ಯಾದಿ ಸಂಸಾರ ಹೇತು ವಿಶರಣಾದೇಹೇ ಸದಿತಾತ್ವರ್ಥಸ್ಯ ಗ್ರಂಥಮಾತ್ರ ಸಂಭವಾತ್. ಗ್ರಂಥ ಮಾತ್ರ, ಕೇವಲ ಗ್ರಂಥದಿಂದಲೇ ಸದಲ್ ಧಾತುವಿಗೆ ಇಂಥ ಅರ್ಥ ಇದೆ ಅಂತ ನಾನು ಹೇಳಿದೆ. ನೀವು ನೋಟ್ ಮಾಡ್ಕೋಬೇಕಾದ್ದೆ. ಮತ್ತು ನೀವು ಬಾಯ್ಪಾಠ ಮಾಡಿಬಿಟ್ಟು ಸದಲ್ ಧಾತುವಿಗೆ ಈ ಅರ್ಥ ಇದೆ, ವಿಶರಣ ಗತಿ ಅವಸಾಧನ, ಅದು ಅವಿದ್ಯೆಯನ್ನು ತೆಗೆದುಹಾಕುತ್ತೆ ಅಂತ ಹೇಳಿದ್ವಿ. ಆದರೆ ಅವಿದ್ಯೆಯನ್ನು ತೆಗೆದುಹಾಕ್ಕೊಂಡ್ವೋ, ಅವಿದ್ಯೆ ಹೋಗಿದೆಯೋ, ಅದು ಮುಖ್ಯ. ಸೊ ಗ್ರಂಥಕ್ಕೆ ಗ್ರಂಥದ ಮುಖಾಂತರ ನಾವು ಅವಿದ್ಯೆಯನ್ನು ತೆಗೆದುಹಾಕೋಬೇಕು. ಗ್ರಂಥ ಮಾತ್ರ ಸಂಭವಾತ್, ಕೇವಲ ಗ್ರಂಥ ಮಾತ್ರ ಶಬ್ದಗಳಿಂದಲೇ ಅದು ಸಾಧ್ಯವಿಲ್ಲ. ವಿದ್ಯಾಯಾಂಚ ಸಂಭವಾತ್. ವಿದ್ಯಾ ಅಂದರೆ ಆ ತಿಳುವಳಿಕೆಯಲ್ಲಿ ಬದಲಾವಣೆ ಬರಬೇಕು. ಆ ತಿಳುವಳಿಕೆ ಬದಲಾವಣೆ ಆಗಿ ಆ ದೃಷ್ಟಿನಲ್ಲಿ ನಿಲ್ಲದೆ ವಿದ್ಯೆ. ಸೊ ಅದಕ್ಕೋಸ್ಕರ ಆ ವಿದ್ಯೆಯನ್ನು ಉಪನಿಷತ್ ಅಂತಾರೆ ಹೊರತು ಈ ಶಬ್ದಗಳನ್ನು ಉಪನಿಷತ್ ಅಂತ ಹೇಳೋಲ್ಲ ಅನ್ನೋದನ್ನು ಹೇಳಿ, ಈಗ ಯಾವುದೇ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾದ್ರೂ ಇದೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯ ಅಂತಾರೆ. ನಾನಂತೂ ಆ ಶಬ್ದನೇ ಒಪ್ಪಲ್ಲ. ಸನಾತನ ಸಂಪ್ರದಾಯ, ವೇದೋಕ್ತವಾದಂಥ ಸಂಪ್ರದಾಯ, ಅದೇ ಕರೆಕ್ಟು. ಯಾವನು ಉಚ್ಚಾರಣೆ ಮಾಡೋಕ್ಕೆ ಬರಲಿಲ್ಲ ಅಂತ ಹಿಂದೂ ಅನ್ನಂತೆ ಅದು ಇವು ತಲೆ ಕಟ್ಕೊಂಡು ಹೋರಾಡಿದ್ದೆ. ಇಲ್ಲಿ ಯಾವುದೇ ನಾವು ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ, ಒಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಮೊಟ್ಟ ಮೊದಲು ಅನುಬಂಧ ಚತುಷ್ಟಯ ಅನ್ನೋದನ್ನು ನೋಡಬೇಕು. ಪ್ರತಿಯೊಂದು ಹೇಳುತ್ತೆ. ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅನ್ನೋದನ್ನ ಪ್ರಾರಂಭ ಮಾಡುತ್ತೆ. ಪ್ರತಿಯೊಂದನ್ನು ಹೇಳುತ್ತೆ. ಈಗ ಒಂದು ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಮೊಟ್ಟ ಮೊದಲು ಅನುಬಂಧ ಚತುಷ್ಟಯ ಅನ್ನೋದನ್ನು ನೋಡಬೇಕು. ಅನುಬಂಧ ಚತುಷ್ಟಯ ಅಂದರೆ ಅಧಿಕಾರಿ, ಈ ಗ್ರಂಥಕ್ಕೆ ನಾನು ಅಧಿಕಾರಿನೇ ಅನ್ನೋದು ನೋಡಬೇಕು ಮೊಟ್ಟ ಮೊದಲು. ಆಮೇಲೆ ವಿಷಯ ಏನು, ಗ್ರಂಥದ ವಿಷಯ ಏನು, ಅದು ನನಗೆ ವಿಷಯ ಏನು, ಆ ವಿಷಯ ತಿಳ್ಕೊಂಡ್ರೆ ನನಗೆ ಪ್ರಯೋಜನ ಇದೆಯೇ ಅಂತ. ಮತ್ತು ಗ್ರಂಥಕ್ಕೂ ವಿಷಯಕ್ಕೂ ಏನು ಸಂಬಂಧ, ಇಷ್ಟನ್ನು ನೋಡಬೇಕು. ಆ ರೀತಿ ನೋಡಿ ಅಧ್ಯಯನ ಮಾಡೋದಾದರೆ ಈ ನರಸಿಂಹನ ಕಾದಂಬರಿಗಳು ಇವ್ಯಾವ ಇವೆಯಲ್ಲ, ಇವು ಸೇಲ್ ಆಗೋದೇ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ಕಾಲ ಕಳೆಯೋಕ್ಕೆ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ, ಓದೋಕ್ಕೆ ಶುರು ಮಾಡ್ತೀವಿ. ಪ್ರಯೋಜನ ಇದೆಯಾ? ಒಬ್ರು ಯಾರೋ ನಮ್ಮ ಪೂರ್ವಾಶ್ರಮದಲ್ಲಿ ನಾವಿದ್ದಾಗ ಒಬ್ಬರು ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅವರು ಜಿಡ್ಡು ಕೃಷ್ಣಮೂರ್ತಿ, ವಿವೇಕಾನಂದ ಇಂಥ ಸಾಹಿತ್ಯನೇ ಓದೋರು. ಸರಿ, ಅದೇನೋ ಒಟ್ಟಿನಲ್ಲಿ ಮದುವೆ ಆಗಿ ಮಾಡ್ಕೊಳ್ಳೋಕ್ಕೆ ಬೇಡ ಅಂತಿದ್ರು. ಮತ್ತು ಏನೋ ಮದುವೆ ಮಾಡಿಕೊಂಡ್ರು. ಮದುವೆ ನಾವು ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಮತ್ತು ಅವ್ರು ಬಂದರು ಆಫೀಸ್ಗೆ. ನಾನು ಕಂಗ್ರ್ಯಾಚುಲೇಷನ್ಸ್ ಅಂದೆ. ಏನು ನೀವು ಕಂಗ್ರ್ಯಾಚುಲೇಷನ್ ಹೇಳ್ತೀರಾ? ಅಲ್ಲಪ್ಪ, ಮದುವೆ ಅನ್ನೋದೊಂದು ಅದ್ಭುತ. ಜೀವನದಲ್ಲಿ ಒಂದೇ ಸಲ ಆಗಬೇಕಂತಾರೆ, ಎರಡನೇ ಸಲ ಆಗಬಾರ್ದಂತಾರೆ. ಅಂಥದ್ರಲ್ಲಿ ಒಂದು ಅದ್ಭುತವಾದ ಘಟನೆ, ಇನ್ನೇನು ಹೇಳ್ಬೇಕು ಹೇಳಿ ಅಂತ. ಅಲ್ಲ, ನೀವು ಅಂದರೆ ಇದೇ ಚಿಂತನೆಯಲ್ಲಿ ಇರ್ತಿದ್ದೆ ನಾವೆಲ್ಲ ಒಟ್ಟಿಗೆ. ನೀವು ಆ ಥರ ಹೇಳಿದ್ದು ಸರಿ ಅಲ್ಲ, ಬೇರೆ ಹೇಳಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ. ಅಲ್ಲ, ಏನಾಯ್ತು, ತಪ್ಪೇನಿದೆ ಅಂದರೆ ಏನಾಯ್ತು ಅಂದರೆ ಮೊದಲನೇ ರಾತ್ರಿನೇ ಆಕೆನ ಕೇಳಿದ್ದಾರೆ, ನೀನು ಯಾವ ಗ್ರಂಥ ಓದಿದ್ದೀಯಾ ಅಂತ. ಆಕೆ ನಾನು BCom ಮಾಡಿತ್ತು ಹುಡುಗಿ. ನಾನು ಕಾಲೇಜ್ ಪುಸ್ತಕಗಳು ಬಿಟ್ಟರೆ ಇನ್ನು ಒಂದೇ ಒಂದು ಗ್ರಂಥ ಎಕ್ಸ್ಟ್ರಾ ಅಧ್ಯಯನ ಮಾಡಿದ್ದೀನಿ ಅಂತ. ಯಾವುದು? ಡಮ್ ಡಮ್ ಡಗಾಕೋರ್, ನರಸಿಂಹಯ್ಯಂದು.
ಇಷ್ಟು ಬಿಟ್ಟು ನಾನು ಏನು ಅಧ್ಯಯನ ಮಾಡಿ ಫ್ರಾಂಕಾಗಿ ಹೇಳ್ತಾ ಮಗು. ಇವ್ರಿಗೇನಾಯ್ತು, ಅವ್ರ ಪ್ರಾರ್ಥನೆ ತಲೆ ಕೆಟ್ಟುಬಿಡ್ತು. ನಾನು ಎಲ್ಲಿ ಅಧ್ಯಯನ ಮಾಡ್ತೀನಿ? ಜಿಡ್ಡು ಕೃಷ್ಣಮೂರ್ತಿ, ವಿವೇಕಾನಂದ, ಸಚ್ಚಿದಾನಂದ ಸರಸ್ವತಿ ಈ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿದ್ದೀನಿ. ಈಕೆ ನೋಡಿದ್ರೆ ಅಂಥ ಗ್ರಂಥ ಅಧ್ಯಯನ ಮಾಡಿದರೆ ಈಗ ನಾವಿಬ್ಬರು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯವೇ? ಕೊನೆಗೆ ಇನ್ನೊಂದು ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆದರು. ಇವಾಗ 2 ಕುಟುಂಬನ ಮೇಂಟೈನ್ ಮಾಡ್ತಿದ್ದಾರೆ. ಆ ಕ್ರಿಶ್ಚಿಯನ್ ಹುಡುಗಿಗೆ ಇಂಥದ್ರಲ್ಲಿ ಭಾಳಷ್ಟು ಆಸಕ್ತಿ ಅಂತೆ, ಡಿಸ್ಕಸ್ ಮಾಡ್ಕೊ ಹೋಗುತ್ತೆ. ಅದು ಒಂದು ಮೂರ್ಖತನ ಅಂತ ಇಟ್ಕೊಳ್ಳಿ. ಯಾಕೆ ಹೇಳಿದೆ ಅಂದರೆ, ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಪ್ರಯೋಜನ ಇದೆಯೇ ನೋಡಬೇಕು. ಸೊ ಇವಾಗ ಉಪನಿಷತ್ತು ಮೊದಲು ನಾನು ಅಧಿಕಾರಿನೇ ಅಂದರೆ, ಇಷ್ಟಕ್ಕೆ ಮುಂಚೆ ಅಧಿಕಾರಿ ಯಾರು ಅನ್ನೋದನ್ನ ಹೇಳಿದೆ. ಏನಂತ? ದೃಷ್ಟ ಅನುಶ್ರಾವಿಕ ವಿಷವಿತೃಷ್ಣ. ಇಹಲೋಕದ ಒಂದು ಆಸೆಗಳು, ಪರಲೋಕದ ಆಸೆಗಳು, ಯಾವುದೇ ಆಸೆಗಳಿರಬಾರ್ದು. ಅಂತ ವಿತೃಷ್ಣ, ತೃಷ್ಣೆ ಅನ್ನತಕ್ಕಂಥದ್ದು ಬಿದ್ದೋಗ್ಬಿಟ್ಟಿದೆ. ಆಸೆಗಳು ಅನ್ನತಕ್ಕಂಥದ್ದು ಬಿದ್ದೋಗಿದೆ. ಇವೆಲ್ಲ ಆಸೆಗಳು ಅನ್ನೋದು ಬಿದ್ದೋಗಿದೆ ಅಂದರೆ ಕೇವಲ ಅಷ್ಟು ಹಿಡಿಯಲ್ಲ. ಅದನ್ನು ಅದೇ ಮುಂದಕ್ಕೆ ತಡಿ, ಅಷ್ಟು ಸಾಕು. ಕುಡಿ ಇವಾಗ ಆರಾಮಾಗಿ. ಆಸೆಗಳು ನನಗೆ ಯಾವ ಆಸೆನೂ ಇಲ್ಲ. ಕೆಲವರು ಹೇಳ್ತಾರೆ ನನಗೆ ಯಾವ ಆಸೆನೂ ಇಲ್ಲ. ನಾನು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕಾದ್ರೆ ಗುರು ಸೇವೆ, ಉಪದೇಶ ಇಷ್ಟು ಕೊಡು ಪರಮಾತ್ಮ, ಇನ್ನೇನು ಬೇಡ ಅಂತ ಕೇಳ್ತೀನಿ ಅಂತ ಹೇಳ್ತಾರೆ. ನನ್ನ ಹತ್ರನೂ ಅಂತಾರೆ, ಸ್ವಾಮಿ ಇದೇ ಪ್ರಾರ್ಥನೆ ಮಾಡ್ತೀನಿ ನಾನು ಅಂತ. ನಾನು ಅಂದ್ಕೊಳ್ತೀನಿ ಇಂಥವ್ರು ಸಿಕ್ಕಿದ್ದು ನನ್ನ ಪುಣ್ಯ. ಸುಮ್ಮನೆ ಅಂಥವ್ರು ಸಿಗಬೇಕಾದ್ರೆ ಕಷ್ಟ. ಏನೂ ಬೇಡ, ಗುರು ಸೇವೆ ಉಪದೇಶ ಇಷ್ಟು ಬಿಟ್ಟು ಇನ್ನೇನು ಬೇಡ ಅನ್ನೋರು ಸಿಗೋದು ನನಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ. ಒಂದು 2 ತಿಂಗಳು ಓಡಾಡ್ಕೊಂಡು ಹೋಗಿದ್ರೆ ಅದು ಎಷ್ಟೊಂದು ಡೆವಲಪ್ ಆಗಿರುತ್ತೋ. ಅದು ಇದು ಎಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ಆಸೆನೇ ಇಲ್ಲ ಅಂದರೆ ಇವೆಲ್ಲ ಹೇಗೆ ಬಂತು ಅಂತ. ನಾವು ಚೆನ್ನಾಗಿ ವಿವೇಕ ಮಾಡ್ಕೊಳ್ಳೋ ತನಕ ಆಸೆಗಳು ಅನ್ನತಕ್ಕಂಥದ್ದು ಹೋಗಲ್ಲ. ಎಷ್ಟು ಮಟ್ಟಿಗೆ ವಿವೇಕ ಆಗಬೇಕು ಅಂದರೆ ಭಾಳಷ್ಟು ಜನ ಸಿಗ್ತಾರೆ ಮಹಾತ್ಮರು. ಅದಕ್ಕೆ ಅವ್ರನ್ನೆಲ್ಲ ನಾವು ನೆನೆಸ್ಕೊಳ್ತೀವಿ. ಪುರಂದಾಸರು ವಜ್ರ ವ್ಯಾಪಾರಿ. ಸರಿ, ಒಂದು ಪ್ರಸಂಗದಲ್ಲಿ ವೈರಾಗ್ಯ ಬರುತ್ತೆ. ಎಲ್ಲ ಬಿಟ್ಬಿಟ್ಟು ನದಿ ದಂಡೆ ಮೇಲೆ ಗುಡಿಸ್ಲು ಹಾಕ್ಕೊಂಡು ಸಂಸಾರನೂ ಇರುತ್ತೆ, ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಿರ್ತಾರೆ. ಸರಿ, ಕೃಷ್ಣದೇವರಾಯ ಆಗ ರಾಜ. ಆತ ಬರ್ತಾನೆ ವ್ಯಾಸರಾಯರ ಹತ್ರ. ಈ ನಡುವೆ ಆ ಶಿವಪ್ಪ ನಾಯಕ ಅಂತ ಅವ್ರ ಹೆಸರು. ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರು ಅಂತಾರೆ, ವೈಶ್ಯರು ಅಂತಾರೆ, ಅದು ಯಾರನ್ನ ಇರಲಿ. ವಜ್ರಗಳು ತೊಗೊಂಬರೋನು ಈ ನಡುವೆ ಬರ್ತಿಲ್ವಲ್ಲ, ಯಾಕೆ? ಇಲ್ಲ, ಅವ್ರಿಗೆ ವೈರಾಗ್ಯ ಬಂದ್ಬಿಟ್ಟಿದೆ. ನಾನು ಅವ್ರಿಗೆ ದೀಕ್ಷೆ ಕೊಟ್ಟಿದ್ದೀನಿ, ಹರಿದಾಸ್ ದೀಕ್ಷೆ ಕೊಟ್ಟಿದ್ದೀನಿ, ಅವ್ರು ವ್ಯಾಪಾರ ಬಿಟ್ಬಿಟ್ಟಿದ್ದಾರೆ. ಕೃಷ್ಣದೇವರಾಯ ಅಬ್ಜೆಕ್ಟ್ ಮಾಡ್ತಾರೆ, ನೀನು ಅವ್ರಿಗೆ ಹರಿದಾಸ್ ದೀಕ್ಷೆ ಕೊಟ್ಟಿದ್ದು ತಪ್ಪು, ಪರಮ ಲೋಭಿ, ಅವ್ರಿಗೆಲ್ಲಿ ಬರುತ್ತೆ ವೈರಾಗ್ಯ? ಕೊಟ್ಟಿದ್ದು ತಪ್ಪು ನೀವು. ಎಷ್ಟು ಮಟ್ಟಿಗೆ ಲೋಭಿ ಅಂದರೆ, ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ಬೀಗ ಹಾಕ್ಕೊಂಡು ಇಟ್ಕೊಂಡಿರೋರು. ಅಡುಗೆ ಮಾಡೋ ಅಂಗಡಿಗೆ ಹೋಗ್ಲಿಕ್ಕೆ ಮುಂಚೆ ಇವತ್ತಿಗೆ ಎಷ್ಟು ಮಾತ್ರ ಬೇಕು ಬೇಳೆ ಅಕ್ಕಿ ಎಲ್ಲ ತೆಕ್ಕೊಟ್ಬಿಟ್ಟು ಮತ್ತೆ ಬೀಗ ಹಾಕ್ಕೊಂಡು ಹೋಗೋರು, ಜಾಸ್ತಿ ಖರ್ಚು ಮಾಡಿಬಿಟ್ಟು ತಳಿಬಿಡು ಅಂತ. ಅಷ್ಟು ಲೋಭಿ. ಅವ್ರಿಗೆ ಹೋಗಿ ವೈರಾಗ್ಯ ಬರುತ್ತೆ ಎಲ್ಲ ಸಾಧ್ಯವಿಲ್ಲ. ಇಲ್ಲ, ವೈರಾಗ್ಯ ಮೂರ್ತಿ ಅಂತ ಎಷ್ಟು ಹೇಳಿದ್ರು ಒಪ್ಪಲ್ಲ ಕೃಷ್ಣದೇವರಾಯ. ಮತ್ತು ಇನ್ನೊಂದೇನಾದ್ರು ಆಗಿನ ಕಾಲಕ್ಕೆ ರಾಜನ ಅನುಮತಿ ಬೇಕು, ಇನ್ನು ದೀಕ್ಷೆ ಕೊಡಬೇಕಾದ್ರೆ. ಅದರಲ್ಲೂ ವೈಶ್ಯ ಕ್ಷತ್ರಿಯ ಇವರಿಬ್ಬರಿಗೂ ದೀಕ್ಷೆ ಕೊಡಬೇಕಾದ್ರೆ ರಾಜ ಒಪ್ಕೋಬೇಕು. ಯಾಕೆಂದರೆ ಇವಾಗ ಒಬ್ಬರು ವೈಶ್ಯ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಟ್ಬಿಟ್ರೆ ನಾವು ಊರ ಗತಿ ಏನಾಗಬೇಕು? ಆ ಥರ ವ್ಯವಸ್ಥೆ ಇತ್ತು. ಬ್ರಾಹ್ಮಣರಾದ ಗ್ರಂಥ ಇಟ್ಕೊಂಡಿರೋರು ಗ್ರಂಥ ಇಟ್ಕೊಂಡು ಹೊರಟೋಗೋರು, ಅದೇನು ತೊಂದರೆ ಆಗ್ತಿರಲಿಲ್ಲ ಜಾಸ್ತಿ. ಇಲ್ಲ, ಗ್ರಂಥನ ಬಿಸಾಕಿ ಹೊರಟೋಗ್ಬಿಡೋರು. ಆದರೆ ರಾಜ ಮತ್ತು ವೈಶ್ಯಗೆ ಇದು ಕ್ಷತ್ರಿಯರು ಮತ್ತು ವೈಶ್ಯರು ಅವ್ರಿಗೆ ರಾಜನ ಅನುಮತಿ ಬೇಕು. ನನ್ನ ಅನುಮತಿ ಇಲ್ಲ, ನೀವು ದೀಕ್ಷೆ ಕೊಟ್ಟರೆ ಸರಿಯಲ್ಲ ಅಂತ ಅಬ್ಜೆಕ್ಟ್ ಮಾಡ್ತಾರೆ. ಇಲ್ಲ, ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದು ವೇಳೆ ಅವರಲ್ಲಿ ವೈರಾಗ್ಯ ಇಲ್ಲ ಅಂದರೆ ದೀಕ್ಷೆ ವಾಪಸ್ ಮಾಡೋಣ, ಏನೋ ಮಾಡೋಣ ಅಂದ್ಬಿಟ್ಟು ಪರೀಕ್ಷೆ ಮಾಡ್ತಾರೆ. ಏನು ಪರೀಕ್ಷೆ ಮಾಡ್ತಾರೆ? ದಿವಸ ಅವ್ರು ಭಿಕ್ಷಕ್ಕೆ ಬರ್ತಾಯಿದ್ರೆ ರಾಜನ ಮನೆಯ ಅರಮನೆಯಲ್ಲಿ ಒಂದು ಹಿಡಿ ವಜ್ರಗಳು ಹಾಕ್ತಾರೆ ಭಿಕ್ಷದಲ್ಲಿ.
ಚೆನ್ನಾಗಿ ಕೇಳಿ, ಒಂದು ಹಿಡಿ, ಒಂದು ವಾರ ಕಾಲ ದಿವಸ ಒಂದೊಂದು ಹಿಡಿ ವಜ್ರ ಹಾಕ್ತಾರೆ. ಆಮೇಲೆ ಒಂದು ವಾರ ಆದಮೇಲೆ ಅಲ್ಲಿ ಹೋಗ್ತಾರೆ ಅವ್ರ ಮನೆ ಹತ್ರ, ಏನು ಮಾಡಿ ಅಂತ ನೋಡೋಣ ಅಂತ. ಹೌದಲ್ಲಿ ಇಡಿ, ನಮ್ಗೆ ಯಾರಿಗನ್ನ ಒಂದು ವಜ್ರ ಸಿಕ್ತು ಅಂತ ಇಟ್ಕೊಳ್ಳಿ, ಒಂದು ಹಿಡಿ ಬೇಡ, 7 ಹಿಡಿ ವಜ್ರ ಬೇಡ, ಒಂದು ವಜ್ರ ಸಿಕ್ತು ಅಂತ ಇಟ್ಕೊಳ್ಳಿ, ನಮ್ಮ ವೇದಾಂತಲ್ಲಿ ಏನಾಗುತ್ತೆ? ಬಸ್. ಸರಿ, ಏನು ಮಾಡ್ಯಾರೋ ನೋಡೋಣ ಅಂತ ಹೋದರೆ 4 ಗಂಟೆಯಲ್ಲಿ, ಮಧ್ಯಾಹ್ನ 4 ಗಂಟೆಯಲ್ಲಿ ಕೈ ತೊಳ್ಕೊಳ್ತಿರ್ತಾರೆ ಪುರಂದಾಸರು. ಅದು ಯಾಕೆ ಇಷ್ಟು ಲೇಟಾಗಿ ಊಟ ಮಾಡಿದ್ದೀರಾ ಅಂದರೆ, ಅವ್ರು ಯಾರೋ ದಿವಸ ನಮ್ಮ ಭಿಕ್ಷದಲ್ಲಿ ಕಲ್ಲುಗಳು ಹಾಕ್ತಾಯಿದ್ದಾರೆ, ಆ ಕಲ್ಲುಗಳೆಲ್ಲ ಆರಿಸ್ಬಿಟ್ಟು ಆಚೆ ಬಿಸಾಕಿ ಮಾಡ್ಕೋಬೇಕಾದ್ರೆ ಭಾಳಷ್ಟು ಲೇಟ್ ಆಗ್ತಾಯಿದೆ. ಯಾರಂತ ಗೊತ್ತಿಲ್ಲ, ಒಂದು ವಾರದಿಂದ ಹೀಗೆ ನಡೀತಾ ಇದೆ. ಆ ಕಲ್ಲುಗಳನ್ನೆಲ್ಲ ಬಿಸಾಕ್ರ, ಮತ್ತು ಇನ್ನೇನು ಪ್ರಯೋಜನ ಅದು? ನೋಡಿ, ವಜ್ರ ವ್ಯಾಪಾರಿ, ಆಕೆಗೂ ವಜ್ರ ವ್ಯಾಪಾರ ಅಂತ ಗೊತ್ತು, ವಜ್ರ ಅಂತ ಗೊತ್ತು, ಆಕೆಗೂ ಅದ್ರ ಬೆಲೆ ಗೊತ್ತು, ಮಕ್ಕಳು ಬೇರೆ ಇದ್ದಾರೆ. ಇಷ್ಟಿದ್ರೂ ಏನೋ ನಾವಾಗಿದ್ದು ಏನು ಮಾಡ್ತಿದ್ವಿ, ಒಂದು ಸಿಕ್ಕಿದ್ರೆ ಸಾಕು, ಪರಮಾತ್ಮನೇ ಕೊಟ್ಟಿಯಾನೆ. ನಾನೇನು ಕೇಳಿದ್ನ? ಯಾರೋ ಸ್ವಾಮಿಗಳೇ ಮಾತಾಡ್ತೀವಿ, ನಾನು ಇನ್ನೊಬ್ಬ ಸ್ವಾಮಿಗಳು ಕೂತ್ಕೊಂಡು ಮಾತಾಡ್ತಿದ್ವಿ. ಅಲ್ಲಪ್ಪ, ಪರಮಾತ್ಮನೇ ಕೊಟ್ಟಿಯಾನೆ, ನಾನೇನು ಕೇಳಿದ್ನೇನು? ಅದು ದುಡ್ಡು ಬಂತವ್ರಿಗೆ, ಪರಮಾತ್ಮನೇ ಕೊಟ್ಟಿಯಾನೆ, ನಾನೇನು ಕೇಳಿದ್ನೇನು ಅಂದರು. ನಾಳೆ ದಿವಸ ಯಾರನ್ನ ಹೆಣ್ಣು ಕೊಡ್ತಾರೆ, ನಿಮ್ಮ ಹತ್ರ ಮಾತಾಡೋದು ಕಷ್ಟ ಅಂದ್ಬಿಟ್ರು. ಪರಮಾತ್ಮನೇ ಕೊಡ್ತಾನೆ, ಆದರೆ ನನಗೆ ಅವಶ್ಯಕತೆ ಇದೆಯಾ? ನನಗೇನು ಬೇಕು? ನಿಜವಾದ ಪರಮಾತ್ಮ ಯಾವಾಗ ಕೊಡ್ತಾನೆ ಅಂದರೆ, ಅದರಲ್ಲೂ ಈ ಮಾರ್ಗದಲ್ಲಿರೋರಿಗೆ ಹಿಂದಿನಲ್ಲಿ ಒಂದು ಹೇಳ್ತಾರೆ, ಅದು ಯಾರ ವಾಕ್ಯ ಅಂತ ಗೊತ್ತಿಲ್ಲ. ಏನು ಹೇಳ್ತಾರೆ ಅಂದರೆ, ಮಾಯಾ धरती ऐश्वर्य और व्यवहार, माया धरती ऐश्वर्य और व्यवहार संतन को तब मिले जब ಕೂಪೆ ಕರ್ತಾರ್. ಯಾವಾಗ ಸೃಷ್ಟಿಕರ್ತಂಗೆ ನಮ್ಮ ಮೇಲೆ ಕೋಪ ಬರುತ್ತೋ ಆವಾಗ ಒಂದು ಒಬ್ಬ ಸನ್ಯಾಸಿ ಒಬ್ಬ ಹೆಣ್ಣಿನ ಸಂಬಂಧ ತೊಗೊಂಬರ್ತಾನಂತೆ, ಇಲ್ಲ ಅಂದರೆ ಒಂದು ಸೈಟ್ ಸ್ಯಾಂಕ್ಷನ್ ಮಾಡಿಸ್ತಾನಂತೆ. ಇಲ್ಲ ಅಂದರೆ ಸೈಟ್ ಸ್ಯಾಂಕ್ಷನ್ ಆದರೆ ಶುರು ಮತ್ತೆ ಕಲೆಕ್ಟ್ ಮಾಡು, ಅದು ಮಾಡು, ಐಶ್ವರ್ಯ ವ್ಯವಹಾರ ಶುರುವಾಗುತ್ತೆ. ಯಾವಾಗ ದೇವ್ರಿಗೆ ನಮ್ಮ ಮೇಲೆ ಕೋಪ ಬಂದರೆ ಸತಿ ಇವನು ಹೋದ್ರು ಸಾಕು ಆಚೆಗೆ. ನಿಜವಾದ ದೇವ್ರ ನಮ್ಮ ಮೇಲೆ ಪ್ರೀತಿ ಇದ್ದರೆ ನೋಡಿ, ಯಾರ್ಯಾರನ್ನ ಭಕ್ತರು ಅಂತೀವೋ ನಾವು, ಜ್ಞಾನಿಗಳು ಅಂತೀವೋ, ಎಲ್ಲರೂ ಬರ್ತಾನೆ. ಕೋಟ್ಯಾಧೀಶ್ವರರು ಆ ಥರ, ಅದು ಈಗಿನ ಕಾಲಕ್ಕೆ. ಆದ ಕಾರಣ ನಮಗೆ ಅದೇ ಬೇಕು ಅಂದಾಗ ಏನಿದೆಯೋ ಅದರ ಗೃಹ ಜೀವನದಲ್ಲಿದ್ದರೆ ಇದರಲ್ಲೇ ಜೀವನ ಮಾಡಬೇಕು. ಏನಿದೆಯೋ ಅದರಲ್ಲೇ. ಯಾರ ಕೇಳೋದು ಏನಿದೆಯೋ ಅದರ ಜೀವನ ಮಾಡಬೇಕಂತೀರ? ಅನ್ನ ಇದೆ, ರಸಮ್ ಇಲ್ಲ, ಸಾಂಬಾರು ಇಲ್ಲ, ಮಜ್ಜಿಗೆ ಇಲ್ಲ, ಎಂಥದ್ದು ಇಲ್ಲ. ಇವಾಗ ಹೇಗೆ ಜೀವನ ಮಾಡೋದು? ಬರೀ ಅನ್ನನೇ. ನೋಡಿ, ಅನ್ನಕ್ಕೆ ಸಾಂಬಾರು ಇರಬೇಕು, ಅದಿರಬೇಕು, ಇದಿರಬೇಕು ಅನ್ನೋದು ಪರಮಾತ್ಮ ಸೃಷ್ಟಿನೋ ಅಥವಾ ನಾವು ಮಾಡ್ಕೊಂಡಿರೋದು. ಅಷ್ಟು 4 ದಿವಸ ಬರೀ ಅನ್ನನೇ ತಿಂದ್ಬಿಟ್ರೆ ಮುಗೀತು, ಅಭ್ಯಾಸ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವ ರೀತಿಯ ಗೃಹ ಜೀವನದಲ್ಲಿದ್ರೂ ಅಂದರೆ, ಸನ್ಯಾಸ ಜೀವನದಲ್ಲಿದ್ದರೆ ಧ್ಯಾನಂ, ಶೌಚಂ, ಭಿಕ್ಷಾ, ಏಕಾಂತಶೀಲತಾ, ಈ 4 ಇರಬೇಕು. ಧ್ಯಾನಂ, ಶೌಚಂ, ಭಿಕ್ಷಾ, ಏಕಾಂತಶೀಲತಾ, ಈ 4 ಇರಬೇಕು. ಪಂಚಮಂ ನ ವಿದ್ಯತೆ, 5ನೇ ವ್ಯವಹಾರ ಏನಿರಬಾರ್ದು. ಹೌದಾ? ಅಂದರೆ ಗೃಹಸ್ಥ ಜೀವನದಲ್ಲಿ ಇರಬೇಕಂದ್ರೆ ಯಾವ ರೀತಿ ಇರಬೇಕಂದ್ರೆ, ಏನಿದೆಯೋ ಅಷ್ಟೇ, ಅದರಲ್ಲಿ ತೃಪ್ತಿಯಾಗಿರಬೇಕು. ಏನಿದೆಯೋ ಅದೇ. ಶೈವ ಸಂಪ್ರದಾಯದಲ್ಲಿ ಆಯುಧಕ್ಕೆ ಮಾರಾಯ, ಆಯುಧಕ್ಕೆ ಲಕ್ಕವ ಇಬ್ಬರು ಬರ್ತಾರೆ. ರಾಜನಾಗಿರ್ತಾನೆ, ಆಕೆ ಮಹಾರಾಣಿ ಆಗಿರ್ತಾಳೆ. ಬಿಟ್ಟು ಬಸವಣ್ಣವ್ರ ಹತ್ರ ಸೇವೆ ಮಾಡಿಕೊಂಡು ಈ ತತ್ವ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಲ್ಲಿ ಬಸವಣ್ಣವ್ರ ದಿವಸ 1000 ಜನಕ್ಕೆ ಅನ್ನದಾನ ಮಾಡ್ತಿರ್ತಾರೆ, ಅನ್ನದಾಸೋಹ. ಇವ್ರು ಅಲ್ಲಿ ಹೋಗಿ ಊಟ ಮಾಡಲ್ಲ, ಅಡುಗೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿ ಬೆಳೆ ಎಲ್ಲ ಆರಿಸ್ಕೊಂಬಂದು ಅದನ್ನು ಮಾಡ್ಕೊಂಡು ತಿಂತಾರೆ. ಒಂದು ಒಪ್ಪತ್ತು ಮಾಡ್ಕೊಂಡು ತಿಂದ್ಬಿಟ್ರೆ ಆಗೋಯ್ತಷ್ಟೇ. ಒಂದು ದಿವಸ ಮಾರಾಯ ಹೋಗ್ತಾರೆ. ಅಷ್ಟೆಲ್ಲ ಮಾರಾಯ ರಾಜನಾಗಿದ್ದರು ಬಿಟ್ಟು ಬಂದರು,
ಅವ್ರ ಹತ್ರ ಒಂದು ದಂಡ ಇರುತ್ತೆ. ಆ ದಂಡ ಯಾವುದನ್ನು ಲೋಹಕ್ಕೆ ಮುಟ್ಟಿದ್ರೆ ಬಂಗಾರ ಆಗಿಬಿಡುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋ ಆ ಸಿದ್ಧಿನೂ ಉಪಯೋಗಿಸಲ್ಲ ಆತ. ಮತ್ತು ಬಸವಣ್ಣವ್ರು ಏನು ಮಾಡ್ತಾರೆ, ಒಂದು ಸಲ ಪಾಪ ಅವ್ರು ರಾಜನಾಗಿದ್ದನ್ನು ಬಿಟ್ಟು ಬಂದಿದ್ದಾರೆ, ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಏನೋ ಅಂದ್ಬಿಟ್ಟು ದುಡ್ಡನ್ನು ಅವ್ರ ಮನೆಗೆ ಹೋಗಿ ದುಡ್ಡಿಟ್ಬಿಟ್ಟು ಬರ್ತಾರೆ. ಅದನ್ನು ಮುಟ್ಟಲ್ಲ ಆತ. ಇದೇ ಥರ ಅಕ್ಕಿ ಬೇಳೆ ಆರಿಸ್ಕೊಂಬಂದು ಜೀವನ ಮಾಡ್ತಿರ್ತಾರೆ. ಒಂದು ದಿವಸ ಅಡುಗೆ ಮನೆಗೆ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಒಂದು 30 kg ಅಕ್ಕಿ ಇರುತ್ತೆ. ನೋಡಿ, ಅಷ್ಟು ವೈರಾಗ್ಯ ಅನ್ನೋದು ಅಷ್ಟು ಸುಲಭ ಅಲ್ಲ. ಆತ್ಮಜ್ಞಾನವು ಸುಲಭನೇ, ನಾವು ತಯಾರಾಗೋದಕ್ಕೆ ಕಷ್ಟ. ಇದು ರಾಜ್ಯ ಬಿಟ್ಟು ಬಂದವರು, ಆ ಸಿದ್ಧಿನೂ ಉಪಯೋಗಿಸ್ಕೊಳ್ದೇ ಇರತಕ್ಕಂಥ ವ್ಯಕ್ತಿ. ಮತ್ತು ಬಸವಣ್ಣವರೇ ದುಡ್ಡು ಇಟ್ಬಿಟ್ಟು ಬಂದರು, ಅದ್ರ ಕಡೆ ತಿರುಗಿ ನೋಡಲಿಲ್ಲ. ಅಂಥ ವೈರಾಗ್ಯ ಮೂರ್ತಿಗೆ ಅಕ್ಕಿ ನೋಡಿದ ತಕ್ಷಣ ದಿವಸ ಆರಿಸ್ಕೊಂಡು ಹೋಗ್ಬೇಕಲ್ವ, ಇವಾಗ ಇಷ್ಟು ಅಕ್ಕಿ ಇದೆ ಇಲ್ಲೇ, ತಗೊಂಡು ಹೋಗ್ಬಿಟ್ರೆ ಇನ್ನೊಂದು ತಿಂಗಳು ಹಾಯಾಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡ್ರು. ಏನೋ ಕಷ್ಟಪಟ್ಟು ಹೊತ್ಕೊಂಬಂದರು ಮನೆಗೆ. ನೀವುಗಳಲ್ಲೇನು ಹೇಳ್ತೀರಿ ಹೇಳಿ? ನಮ್ಮ ಯಜಮಾನಿಗೆ ಇವತ್ತನ ಬುದ್ಧಿ ಬಂತಪ್ಪ, ಸದ್ಯ ಇವತ್ತನ ಬುದ್ಧಿ ಬಂತೀವ್ರಿ. ನಾವು ಮೊದಲಾಡ್ತಿದ್ದೆ ದಿವಸ ಇನ್ನೊಂದು ತಿಂಗಳು ಹಾಯಾಗಿರ್ಬೋದು, ಇನ್ನೊಂದು ತಿಂಗಳಿಗೆ ಇನ್ನೊಂದು ಸಲ ಎಲ್ಲ ನೋಡ್ರಿ ಇವತ್ತು ತಂದಿದ್ದೀರಾ, ಹೀಗೆ ನೋಡ್ತೀರಿ, ಇನ್ನೊಂದು ಸಲ ಎಲ್ಲ ಸಿಕ್ಕು ತೊಗೊಂಬಂದು ದಿವಸ ಒದ್ದಾಡೋದು ಬೇಡ, ನಿಮ್ಗೆ ಯಾವತ್ತು ಬುದ್ಧಿ ಬರುತ್ತೋ ಎಲ್ಲ ಶುರು ಮಾಡ್ತಿದ್ವಿ. ಆದರೆ ಅಲ್ಲಿ ಅಕ್ಕವ ಹೇಳ್ತಾಳೆ, ಹೇಯ್ ಯಾಕೆ ತೊಗೊಂಬಂದು ಇದನ್ನು? ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ. ಆಸೆ ಅನ್ನತಕ್ಕಂಥದ್ದು ಶಿವಭಕ್ತರಿಗಿದೆಯೇ, ರಾಜಂಗಾದ್ರೂ ಇರ್ಬೋದು. ಏನು ಸ್ವಲ್ಪ ಕೋಪ ಮಾಡಿಕೊಂಡಾಗ ಕಾಣ್ತಾ ಇರೋ ಮುಖ. ರೋಷ ಎಂಬುದು ಯಮಭಟ್ಟರಿಗಲ್ಲದೆ ಶಿವಭಕ್ತರಿಗುಂಟೆಯ. ಕೋಪ ಮಾಡ್ಕೊಳ್ತೀಯ, ನೀನು ಯಮಭಟ್ಟನೇನ ಶಿವಭಕ್ತನ? ಈ ಸಕ್ಕಿ ಆಸೆ ನಿನಗೇಕೆ? ಇಷ್ಟು ಅಕ್ಕಿ ತೊಗೊಂಬಂದಿಯ, ಈ ಆಸೆ ಯಾಕೆ ಬಂತು? ಅಮರೇಶ್ವರ ಲಿಂಗಕ್ಕೆ ಬಹಳ ದೂರವಾದೆ. ನಿಜವಾಗ್ಲೂ ಒಂದು ಆಸೆ ಬಂದರೆ ನಾವು ಭಾಳಷ್ಟು ದೂರ ಆಗ್ಬಿಡ್ತೀವಿ ದೇವ್ರಿಗೆ. ವಾಪಸ್ ಕೊಟ್ಬಿಡಂತೆ, ಒಪ್ಪೋದೇ ಇಲ್ಲ, ಆಕೆ ಕಳಿಸ್ಕೊಟ್ಬಿಡ್ತಾರೆ ವಾಪಸ್. ಆ ರೀತಿ ಇರೋದರಲ್ಲೇ ಜೀವನ ಮಾಡತಕ್ಕಂಥದ್ದು ಬರಬೇಕು. ಅವರು ಅಧಿಕಾರಿ. ಮತ್ತು ಇದು ವಿಷಯ ಏನಪ್ಪ, ನಿನ್ನನ್ನು ಕುರಿತೇ ಹೇಳುತ್ತೆ, ನಿನ್ನನ್ನು ಕುರಿತೇ ಹೇಳುತ್ತೆ. ವಿಷಯ ಆತ್ಮವಿಷಯ, ಹೌದಾ? ವಿಷಯಶ್ಚ ವಿಶಿಷ್ಟ ಉಕ್ತಃ ವಿದ್ಯಾಯಾಃ ಪರಂ ಬ್ರಹ್ಮ ಪ್ರತ್ಯೇಗಾತ್ಮಭೂತಂ. ಪ್ರತ್ಯೇಗಾತ್ಮಭೂತಂ, ಪ್ರತ್ಯೇಕ ಅಂದರೆ ಒಳಗಡೆ. ಒಳಗಡೆ ಅಂದರೆ ಎಲ್ಲಿ? ಕೆಲವರು ದೀರ್ಘ ತೆಗಿತಾರೆ ಒಳಗಡೆ ಅಂತ, ಅಂದರೆ ಎಷ್ಟು ದೀರ್ಘ ತೆಗೆದ್ರೆ ಅಷ್ಟರೊಳಗೆ ಸೇರಿಕೊಂಡಿದೆ ಅಂತ. ತೆಲುಗಿನಲ್ಲೂ ಹಾಗೆ ಲೋಪಲ ಅಂತಾರೆ. ಅದಲ್ಲ, ಲೋಪಲ ಅಂದರೆ ಎಲ್ಲಿ ದೇಶ ಕಾಲ ಅನ್ನತಕ್ಕ ಇಲ್ವೋ, ದೇಶ ಕಾಲದಲ್ಲೂ ಇರತಕ್ಕಂಥದ್ದು, ದೇಶ ಕಾಲ ಇಲ್ಲದೇದು ಇರತಕ್ಕಂಥದ್ದು. ಆ ದೇಶ ಕಾಲ ಇಲ್ಲದೇದು ಇದೆಯಲ್ಲ, ಅದನ್ನು ಲೋಪಲ ಅನ್ನೋ ಪ್ರತ್ಯೇಕ ಅನ್ನೋದು ಇದು ಒಂದು. ಮತ್ತು ಅಹಂಕಾರಕ್ಕೂ ಆಚೆ ಇರತಕ್ಕಂಥದ್ದು. ಅಹಂಕಾರಕ್ಕೂ ಆಚೆ ಅಂದರೆ ಅಹಂಕಾರ ಇದ್ದಾಗಲೂ ಇರೋದು, ನಾನು ಇಂಥವನು ಇಂಥವಳು ಅನ್ನೋದು ಇದ್ದಾಗಲೂ ಇರೋದು, ಅಹಂಕಾರ ಇಲ್ಲದೇದು ಇರತಕ್ಕಂಥದ್ದು. ಹೌದಾ? ಅದು ಪ್ರತ್ಯೇಕ, ಅದೇನೇ ಬ್ರಹ್ಮಸ್ವರೂಪ. ಸೊ ನನ್ನನ್ನೇ ಬ್ರಹ್ಮಸ್ವರೂಪ ಅಂತ ಹೇಳ್ತಿದ್ದಾರೆ. ಆದ ಕಾರಣ ನಾನು ಸಂಸಾರಿ ದುಃಖಿ ಅಂತ ಒದ್ದಾಡ್ತಾ ಇದ್ದೀನಿ, ನೀನೇ ಆನಂದ ಸ್ವರೂಪ ಬ್ರಹ್ಮಸ್ವರೂಪ ಅಂತ ನನ್ನನ್ನೇ ಹೇಳ್ತಾ ಇದೆ, ನನ್ನ ವಿಷಯನೇ ಹೇಳ್ತಾ ಇರೋ ಕಾರಣ ನನಗೆ ಬೇಕು ಈ ವಿಷಯ. ಹೌದಾ? ಮತ್ತು ಪ್ರಯೋಜನ ಆತ್ಯಂತಿಕಿ ಸಂಸಾರ ನಿವೃತ್ತಿ ಬ್ರಹ್ಮಪ್ರಾಪ್ತಿ. ಒಂದು ಸಲ ಈ ಸಂಸಾರ ಇತ್ತು ಅಂದರೆ ಹುಟ್ಟು ಸಾವು ಅನ್ನತಕ್ಕಂಥದ್ದು ಮತ್ತು ಸಂಸಾರಿ ದುಃಖಿ ಅಂತ ಒದ್ದಾಡ್ತಾ ಇದ್ದೀನಿ ಅನ್ನೋ ಭಾವನೆ ಸಂಪೂರ್ಣ ತೆಗೆದು ಹಾಕಿಬಿಡುತ್ತೆ. ಬ್ರಹ್ಮಪ್ರಾಪ್ತಿ ಲಕ್ಷಣ ಪ್ರಯೋಜನ, ನೀನೇ ಬ್ರಹ್ಮಸ್ವರೂಪ ಅನ್ನತಕ್ಕಂಥ ನಿಲ್ಲಿಸುತ್ತಾದ ಕಾರಣ ಇದು ನಮಗೆ ಬೇಕು. ಒಂದು ವೇಳೆ ಇದು ಅರ್ಥ ಆಗಲಿಲ್ಲ ಅಂದ್ರೂ ಮತ್ತೇನು ಮಾಡುತ್ತೆ, ಉಪಾಸನೆ ಅನ್ನತಕ್ಕಂಥ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸಂಸಾರ ಬಂಧನ ಅನ್ನತಕ್ಕಂಥದ್ದು ಸಡಿಲವಾಗುತ್ತೆ. ಸೊ ಈ ಪ್ರಯೋಜನ ನೋಡಿಕೊಂಡಾಗ ಇದು ನಾವು ಅಧಿಕಾರಿಗಳು, ಈ ವಿಷಯನ ನಮಗೆ ಬೇಕು ಮತ್ತು ಪ್ರಯೋಜನ ಅನ್ನತಕ್ಕಂಥದ್ದು ನಾವು ಈ ಸಂಸಾರ ಬಂಧನ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತಿದ್ದೀವಿ, ಇದು ಬೇಕು. ಮತ್ತು ಸಂಬಂಧ, ಮತ್ತು ಏನು ಸಂಬಂಧ ಅಂದರೆ
ಇದು ವಿಷಯ ಅನ್ನತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿ ತೋರಿಸುತ್ತೆ ಉಪನಿಷತ್ತು. ಸೊ ಪ್ರಯೋಜನ ಸಂಬಂಧಾಯ ವಿದ್ಯಾಯ ಸಂಬಂಧಶ್ಚ ಏವಂಭೂತಃ ಪ್ರಯೋಜನೇನ ಉಕ್ತಃ. ಸಂಬಂಧ ಅನ್ನತಕ್ಕಂಥದ್ದು, ಗ್ರಂಥ ಅನ್ನತಕ್ಕಂಥದ್ದು ಈ ವಿಷಯವನ್ನು ಪ್ರತಿಪಾದನೆ ಮಾಡಿ ತೋರಿಸುತ್ತಾದ ಕಾರಣ ಪ್ರತಿಪಾದಕ ಸಂಬಂಧ ಅನ್ನತಕ್ಕಂಥದ್ದು ಇದೆ. ಆದ ಕಾರಣ ಈ ಉಪನಿಷತ್ತನ್ನು ನಾವು ಅಧ್ಯಯನ ಮಾಡತಕ್ಕಂಥದ್ದೇ ಸೂಕ್ತ ಅಂಥೇಳಿ, ಈಗ ಸಾಮಾನ್ಯವಾಗಿ ನಚಿಕೇತನ ಕತೆ ಕೇಳಿರ್ತೀರ. ನೆನ್ನೆ ತಾನೇ ಇವರು ಕೇಳಿದ್ರು, ಮಧ್ಯಾಹ್ನ ಏನು ತಗೊಳ್ತೀರ ಸ್ವಾಮೀಜಿ ಅಂದರು. ಈ ನಚಿಕೇತ ಕಠೋಪನಿಷತ್ತಂದೆ, ಓ ಅದೇ ನಚಿಕೇತಂದ ಅಂತ. ಸೊ ಆ ನಚಿಕೇತನ ಕತೆ, ಆ ಕಥಾಭಾಗ ಜ್ಞಾಪಕ ಇಟ್ಕೊಂಡು ಅಷ್ಟೇ ಸಾಲದು, ಹೌದಾ? ಮತ್ತು ಆ ಕಥಾಭಾಗದಲ್ಲಿ ನೋಡಿದ್ರೆ ಅವ್ರ ತಂದೆ ವಿಶ್ವಜಿತ್ ಅನ್ನತಕ್ಕಂಥ ಯಾಗವನ್ನು ಮಾಡ್ತಾರೆ. ಸರಿ, ವಿಶ್ವಜಿತ್ ಯಾಗದಲ್ಲಿ ಸಾಮಾನ್ಯವಾಗಿ ಉಪನಿಷತ್ತು ಹೇಳತಕ್ಕಂಥ ಕೆಲವರು ಏನು ಮಾಡ್ತಾರೆ ಅಂದರೆ, ಲೋಭಬುದ್ಧಿಯಿಂದ ಕೆಲಸಕ್ಕೆ ಬಾರದಿರ್ತಕ್ಕಂಥ ಹಸುಗಳನ್ನ ದಾನ ಮಾಡ್ತಿದ್ದ ಅಂತಾರೆ. ಇಲ್ಲ, ಲೋಭಬುದ್ಧಿಯಿಂದ ಆ ಥರ ಮಾಡಲಿಲ್ಲ. ಮತ್ತು ವಿಶ್ವಜಿತ್ ಯಜ್ಞದಲ್ಲಿ ಎಲ್ಲವನ್ನೂ ದಾನ ಮಾಡಬೇಕು. ನನ್ನದು ಅಂತ ಏನೇನು ಇಟ್ಕೊಂಡಿನೋ ಎಲ್ಲವನ್ನೂ ದಾನ ಮಾಡಬೇಕು. ಸೊ ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ. ಇನ್ನು ಲಾಸ್ಟಲ್ಲಿ ಉಳಿದಿದ್ದು ಆ ಕೆಲಸಕ್ಕೆ ಬಾರದ ಹಸುಗಳು. ಅವೇನೇನು ಹುಲ್ಲು ತಿನ್ನಲ್ಲ, ನೀರು ಕುಡಿಯೋಲ್ಲ. ಮತ್ತು ಒಳ್ಳೆಯದೇ ತಾನೆ, ಹುಲ್ಲು ತಿನ್ನಲ್ಲ, ನೀರು ಕುಡಿಯೋಲ್ಲ ಅಂದರೆ ಇನ್ನು ಖರ್ಚೇ ಇಲ್ಲ, ಆರಾಮಾಗಿ ಕಟ್ಕೊಂಡಿರ್ಬೋದು. ಹಾಲು ಕರಿಯಲ್ಲ, ಇನ್ನು ಕರುನೂ ಹಾಕಲ್ಲ, ಈ ಥರ. ಆವಾಗ ನಚಿಕೇತ ನೋಡ್ತಾನೆ, ನೋಡಿ ನಮ್ಮ ತಂದೆ ಈ ರೀತಿಯಾದಂಥ ಹಸುಗಳನ್ನು ದಾನ ಮಾಡಿದ್ರೆ ಸದ್ಗತಿ ಬರೋಲ್ಲ, ಯಾಗದ ಫಲ ಸಿಗೋಲ್ಲ ಅವರಿಗೆ. ಸೊ ನನ್ನದು ಅಂತ ಎಲ್ಲವನ್ನು ಕೊಟ್ಬಿಡ್ಬೇಕು ಅಂದಾಗ ನಾನು ಅವ್ರಿಗೆ ಸೇರಿದೋನೆ. ಸೊ ನನ್ನನ್ನು ದಾನ ಮಾಡ್ತಾರೆ. ಸೊ ಯಾರಿಗೆ ದಾನ ಮಾಡ್ತಾರೆ ನನ್ನನ್ನು ಅಂದ್ಬಿಟ್ಟು ಒಂದು ಸಲ ಎರಡು ಸಲ ಕೇಳ್ತಾನೆ. ಇಲ್ಲಿ ಮುಖ್ಯ ನಾವು ತಿಳ್ಕೊಬೇಕಾದ್ದೇನೆಂದರೆ, ಮಕ್ಕಳಾಗಿರ್ತಕ್ಕಂಥವ್ರು ತಂದೆ ತಾಯಿ ಒಂದು ಒಳಿತನ್ನು ಯೋಚನೆ ಮಾಡಬೇಕು. ವೃದ್ಧಾಪ್ಯದಲ್ಲಾಗಲಿ ಯಾವಾಗಾದರೂ ಆಗಲಿ ತಂದೆ ತಾಯಿಗೆ ಯಾವುದೇ ರೀತಿ ಹಿಂಸೆಯನ್ನು ಕೊಡಬಾರ್ದು, ಅವ್ರ ಒಳಿತನ್ನೇ ಯೋಚನೆ ಮಾಡಬೇಕು ಅಂತ. ಬಟ್ ಈಗಿನ ಕಾಲದಲ್ಲಿ ನಾನು ಓಡಾಡೋದನ್ನು ನೋಡ್ತೀನಿ. ಈ ಮೊದಲು ಮಗ ಸೊಸೆ ಅವ್ರು ಹೇಗಿರ್ತಾರೋ ಅದು ಪಕ್ಕಕ್ಕೆ ಇಡಲಿ. ಈ ಅತ್ತೆ ಕೋಪ ಮಾಡ್ಕೊಬೇಡಿ, ಈ ಅತ್ತೆ ಇರ್ತಾರಲ್ಲ ಇವರು ಆ ಸಂಸಾರನೆಲ್ಲ ಕೆಡಿಸ್ಬಿಡ್ತಾರೆ. ಏನೋ ಒಂದು ಕಿತಾಪತಿ ಮಾಡ್ತಾರೆ, ಏನೋ ಒಂದು ಕೆಲಸಕ್ಕೆ ಬಾರ್ದು ಮಾತಾಡ್ತಾರೆ. ಬೆಳಗ್ಗೆ ಎದ್ದು ಏನೋ ಒಂದು ನಾಮಜಪ ಮಾಡಿಕೊಂಡು, ಸ್ವಲ್ಪ ಗ್ರಂಥ ಅಧ್ಯಯನ ಮಾಡಿಕೊಂಡು, ಯಾವುದೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು, ಮನೆಗೆ ಏನಾರ ಸಹಾಯ ಮಾಡಲಿಕ್ಕಾದ್ರೆ ಮಾಡಿ, ಸುಮ್ಮನೆ ಮೌನವಾಗಿ ಊಟ ಮಾಡ್ಕೊಂಡಿದ್ರೆ ಏನು ತೊಂದರೆ ಇರೋಲ್ಲ. ಮದುವೆ ಆಗಿ 20 ವರ್ಷ ಆಗಿರುತ್ತೆ, ಅಯ್ಯೋ ನಮಗೆ ಗೊತ್ತಾಗಲಿಲ್ಲ, ಬಡವ್ರ ಮನೆಗೆ ಮಾಡ್ಕೊಂಬಿಟ್ವಿ ಅನ್ನೋದು. ಯಾವಾಗ 20 ವರ್ಷ ಆಗ್ತದೆ? ಯಾಕೆ ನಿಜವಾಗಿ ಇಂಥವೇ ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಒಂದು ಪರಿಹಾರ ನಾವು ಯೋಚನೆ ಮಾಡ್ಬೋದು. ಅಂದರೆ ಪರಿಹಾರ ಇಲ್ಲ ಅಂದರೆ ಇನ್ನು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾರಿಗೂ ಅನಾರೋಗ್ಯ ಇದೆ, ನಾವು ಔಷಧಿ ಕೊಡಿಸ್ಬೇಕು, ದುಡ್ಡಿಲ್ಲ, ಸಾಲ ತರೋದು, ಏನೋ ಒಂದು ಮಾಡ್ಬೋದು. ಸಮಸ್ಯೆ ಇದ್ದರೆ ಸಮಸ್ಯೆಗಳಿರಲ್ಲ. ಯಾವ ರೀತಿ ಇರುತ್ತೆ ಅಂದರೆ, ಮಗುಗೆ ಅನ್ನ ತಿನ್ನಿಸ್ತಾ ಇದ್ದಾಳೆ ಹಾಕಿ ಸೊಸೆ, ಕೈ ಎತ್ತಾಳೆ, ತಿನ್ನೋ, ಏನೋ ಗಲಾಟೆ ಮಾಡುತ್ತೆ, ತಿನ್ನೋ ನಮ್ಮ ಸುಮ್ಮನೆ ಕೈ ಎತ್ತಿದ್ಲು. ಅಷ್ಟು ಸರಿಯಾಗಿ ಅವ್ರ ಯಜಮಾನ್ರು ಬಂದರು, ಯಾಕೆ ಸುಮ್ಮನೆ ಹೊಡೆದು ಸಾಯಿಸ್ತೀಯ ಆ ಮಗುನ? ಈಗ ಹೊಡಿಲಿಲ್ಲರಿ, ಸುಮ್ಮನೆ ಕೈ ಎತ್ತೆ ಅಷ್ಟೇ, ಹೊಡಿಲಿ, ನಾನು ಬರ್ದಿರೋದು ಹೊಡಿತಿದ್ದೆ. ಅಷ್ಟೊತ್ತು ಸರಿಯಾಗಿ ಅತ್ತೆ ಬರ್ತಾಳೆ, ನೀನು ಅವಳೊಂದು ತಲೆ ಮೇಲೆ ಕೊಡಿಸ್ಕೊ, ಅವನ್ನು ಹೊಡಿತಾಳೆ, ನಿನ್ನೂ ಹೊಡಿತಾಳೆ, ನನ್ನ ಹೊಡಿತಾಳೆ, ನೀನು ಹೀಗೆ ತಲೆ ಮೇಲೆ ಕೂಡಿಸ್ಕೊತಾ ಇರು ಅಂತ ಅತ್ತೆ. ಅಷ್ಟೊತ್ತಿಗೆ ಮಾವ ಬರ್ತಾನೆ, ನಾನು ಹೇಳಿಲ್ಲ ಅವ್ರ ಸುದ್ದಿಗೆ ಹೋಗಬೇಡ ಅಂತ ಹೇಳಿಲ್ಲ. ದೊಡ್ಡ ಕುರುಕ್ಷೇತ್ರ ಆಗ್ಬಿಡುತ್ತೆ. ಇದಾನೆ ತಂದೆ ತಾಯಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಬಟ್ ಅಂಥ ಮಕ್ಕಳು ಸಿಗೋದು ಕಷ್ಟ. ಎಂಥದ್ದು ಅವ್ರು ಯಾಗನ್ನ ಇದ್ಕೊಳ್ಳಿ, ಮಗನ ಮನೆಗೆ ತಿಂತಿರ್ತಾರೆ, ಪೆನ್ಷನ್ ಬರುತ್ತೆ, ಯಾರೋ ಬಾಕಿ ಇದ್ದರು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ. ಮಗನ ಮನೆಗೆ ಇದ್ದರು, ಅವರೇ ಮಾಡಾಕ್ಬೇಕು, ಅವರೇ ನೋಡ್ಕೋಬೇಕು. ಪೆನ್ಷನ್ ಬರೋದು ಅವ್ರ ಯಜಮಾನ್ರು ಪೆನ್ಷನ್ ಮಗಳಿಗೆ ಕೊಡೋರು, ಪೈಸನೂ ಇಲ್ಲಿ ಕೊಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಮೊಮ್ಮಕ್ಕಳಿಗೆ
ನಾನಂದರೆ ಭಾಳ ಇಷ್ಟ. ಇದೆಲ್ಲ ಮೈಸೂರಲ್ಲಿ ಅಲ್ಲಿ ಕೆಲಸದಲ್ಲಿದ್ದರು. ನಾನಂದರೆ ಭಾಳ ಇಷ್ಟ. ಆದರೂ ಸ್ವಾಮೀಜಿ ನಿಮ್ಮ ವಿದ್ಯೆ ಬಗ್ಗೆ ನಮಗೇನು ಶ್ರದ್ಧೆ ಇಲ್ಲ ಅನ್ನೋರು ಆ ಮೊಮ್ಮಕ್ಕಳು. ಯಾಕಮ್ಮ ನಮ್ಮ ಅಜ್ಜಿ ಎಷ್ಟು ಕೇಳ್ತಾಳೆ ನಿಮ್ಮ ಹತ್ರ, ಸ್ವಲ್ಪನೂ ಬದಲಾವಣೆ ಆಗಿಲ್ಲ. ಅಲ್ಲೇ ಸಂಬಳ ಎಲ್ಲ ಅಲ್ಲಿ ತೊಗೊಂಡೋಗಿ ಕೊಡ್ತಾರೆ. ಅವ್ರ ತಂದೆಗೆ ಕಾಲು ಆಪ್ರೇಷನ್ ಆಗಿ ಶುಗರ್ ಇತ್ತು, ನೋಡ್ಕೊಳ್ಳಿಲ್ಲ, ಕಾಲು ಆಪ್ರೇಷನ್ ಆಗಿ ಸಾಕಷ್ಟು ಖರ್ಚು ಬಂದ್ಬಿಡ್ತು. ಆ ಸಮಯದ ಕೂಡ ಪೈಸೆ ಕೊಡಲಿಲ್ಲ ಆ ಮುದುಕಿ. ಮತ್ತು ತಿನ್ನೋದು ಇಲ್ಲಿ, ಅಲ್ಲಿ ಮೋಹ. ಈ ಥರ ಇದ್ದರೆ ನೋಡ್ಕೊಳ್ಳಿ ಅಂದಾಗ ಕಷ್ಟ ಆಗ್ಬಿಡುತ್ತೆ. ಸ್ವಾಮೀಜಿ ಗೊತ್ತಿಲ್ಲ ಬಿಡು ಅಂತಾರೆ. ಒಂದು ಅವ್ರು ಯಾವುದೇ ರೀತಿ ಇರಲಿ ಮಕ್ಕಳು ನೋಡ್ಕೋಬೇಕು ಅನ್ನತಕ್ಕಂಥ ನಿಯಮ ಇರಬೇಕು. ಬಟ್ ಆದರೆ ಅಂಥ ಉದಾರವಾಗಿರ್ತಕ್ಕಂಥ ಮಕ್ಕಳು ಸಿಗೋದು ಕಷ್ಟ. ಬಟ್ ಅವ್ರು ನಮ್ಮನ್ನು ನೋಡ್ಕೋಬೇಕಂದ್ರೆ ನಾವು ಅಣಗಿ ಇರಬೇಕು. ಹೆಚ್ಚಿಗೆ ಯಾವುದಕ್ಕೂ ಹೋಗಬಾರ್ದು. ಕೇವಲ ದೈವ ಚಿಂತನೆ, ಆಹಾರ ಏನನ್ನ ಆದರೂ ಸಹಾಯ ಮಾಡೋದು ಕೆಲಸದಲ್ಲಿ. ಆ ಪೆನ್ಷನ್ ಬಂದರೆ ಆ ಮಗನ ಕೈಗೆ ಹಾಕ್ಬಿಡೋದು. ತಿನ್ನೋದಿಲ್ಲಿ ಪೆನ್ಷನ್. ಒಟ್ಟಿನಲ್ಲಿ ಕಠೋಪನಿಷತ್ತಲ್ಲಿ ಆ ತಂದೆ ಯೋಗಕ್ಷೇಮ ಅನ್ನತಕ್ಕಂಥದ್ದನ್ನು ನಮ್ಮ ಸೂಚನೆ ಕೊಟ್ಟಿದ್ದಾರೆ. ಸರಿ, ಯಾರು ಕೊಡ್ತೀಯ ನನ್ನ ಅಂದರೆ ತಂದೆಯ ಒಂದು ಏಳಿಗೆಯನ್ನು ನೋಡಿ ನನ್ನನ್ನು ದಾನ ಮಾಡಿಬಿಡು. ಯಾರಿಗೆ ದಾನ ಮಾಡ್ತೀಯ ಅಂದರೆ ನಿನ್ನನ್ನು ಮೃತ್ಯು ಕೊಟ್ಟಿದ್ದೀನಿ ಅಂದ್ಬಿಡ್ತಾರೆ. ಮೃತ್ಯುಗೆ ಕೊಟ್ಟಿದ್ದೀನಿ ಅಂತ. ಆವಾಗ ನಚಿಕೇತ ಯೋಚನೆ ಮಾಡ್ತಾರೆ, ಯಾಕೆ ಈ ಥರ ಹೇಳಿದ್ರು? ನಾನು ನಮ್ಮ ತಂದೆ ಹತ್ರ ಅಧ್ಯಯನ ಮಾಡ್ಕೊಂಡಿದ್ದೀನಿ. ಬನ್ನಿ ಕುಡಿ, ಅಲ್ಲಿ ಕುಡಿ. ಬಹುನಾಮೇ ಪ್ರಥಮ. ಜರುಗ್ತದೆ ಇನ್ನೊಂದು ಸ್ವಲ್ಪ. ಬನ್ನಿ ಬನ್ನಿ ಹೊರಗಡೆ ಬನ್ನಿ. ಹೀಗೆ ಬನ್ನಿ, ಇಟ್ಲ ಕಡೆ ಬನ್ನಿ. ಸರಿ ಕೊಡಿ. ನಾನು ಹಲವಾರು ವಿದ್ಯಾರ್ಥಿಗಳಲ್ಲಿ ಪ್ರಥಮವಾಗೇ ಇದ್ದೇನೆ, ಅಥವಾ ಮಧ್ಯಮನಾಗಾದರೂ ಇದ್ದೀನಿ. ಯಾವತ್ತೂ ಅಧಮ ವಿದ್ಯಾರ್ಥಿ ಆಗಲಿಲ್ಲ. ಇಂಥದ್ರಲ್ಲಿ ನನ್ನ ಯಾಕೆ ಯಮದೇವ ರ್ಯಾಂಕ್ ಕೊಡ್ತೀನಿ ಅಂದರು? ಬಹುಶಃ ಯಮನತ್ತು ನಾನು ಮಾಡಬೇಕಾಗಿರ್ತಕ್ಕಂಥ ಏನು ಕೆಲಸ ಇದೆಯೋ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಸ್ವಾಮಿಗಳು ಬರೀತಾರೆ, ಪ್ರಥಮ ಉತ್ತಮ ವಿದ್ಯಾರ್ಥಿ ಅಂದರೆ ಯಾರು ಅಂದರೆ ಈ ಸೇವೆ ಅನ್ನತಕ್ಕಂಥದ್ದು ಒಂದು ಹೇಳ್ತಾರೆ. ಗುರುಗೆ ಸೇವೆ ಮಾಡಿ ತದ್ವಿಧಿ ಪ್ರಣಿಪಾತಿನ ಪರಿಪ್ರಶ್ನೆಯ ಸೇವೆ ಅಂತ. ನಿಜವಾದ ಸೇವಾ ಕರ್ತ ಸಿಗೋದು ಭಾಳ ಕಷ್ಟ. ಅದರಲ್ಲಿ ಸಚ್ಚಿದಾನಂದ ಸರಸ್ವತಿ ಪ್ರಕ್ರಿಯೆ ಅಂತಾರಲ್ಲ, ನೀನೇ ಬ್ರಹ್ಮ ಅಂತ. ಇದರಲ್ಲಿ ಸೇವಾಕರ್ತರು ಇಲ್ಲವೇ ಇಲ್ಲ. ನಾನು ತಿರುಗೋದ್ರಲ್ಲಿ ನೋಡ್ತೀನಿ. ಅದ್ಯಾರೋ ಪಂಪಾಪತಿ ಅಂತ ಒಬ್ಬ ಇದ್ದಾರೆ, ಸ್ವಲ್ಪ ವಯಸ್ಸಾಗಿದೆ ಅವರಿಗೆ. ಇವತ್ತಿಗೂ ಅದೆಷ್ಟು ಸೇವೆ ಮಾಡ್ತಾರೋ. ಮತ್ತು ಆ ಬಳ್ಳಾರಿಯಲ್ಲಿ ಒಂದು ಆಶ್ರಮದಲ್ಲಿ ಮಹಾನಂದಿ ಅಂತ ಒಬ್ಬರಿದ್ದಾರೆ. ಅವರು ಅವ್ರ ಶ್ರೀಮತಿ ಲಕ್ಷ್ಮಿ ಅಂತ ಅದೆಷ್ಟು ಸೇವೆ ಮಾಡ್ತಾರೋ. ಈ ಮಿಕ್ನಾದರೆಲ್ಲ ಪ್ರಶ್ನೆ ಹಾಕ್ಕೊಳ್ತಾರೆ, ಎಷ್ಟು ಜನ ಸೇವೆ ಮಾಡಬೇಕು? ಪ್ರಶ್ನೆ ಎಷ್ಟು ಜನ ಸೇವೆ ಮಾಡಬೇಕು ಅಲ್ಲ, ನಾನು ಮಾಡ್ತೀನ ಇಲ್ವಾ ಅದು ಬರಬೇಕು. ನಾನು ಮಾಡ್ತೀನ ಇಲ್ವಾ ಅನ್ನೋದು ಬರಬೇಕು, ಹೌದಾ? ಅದರಲ್ಲಿ ನಾನು ಉತ್ತಮವಾಗಿ ಇದ್ದೀನಿ. ಅಂದರೆ ಉತ್ತಮ ಅಂದರೆ ಯಾರು? ಗುರುವಿನ ಇಂಗಿತ ಜ್ಞಾನ ಇರಬೇಕು. ಅಂದರೆ ಗುರುವಿನ ಮನೋವೃತ್ತಿಯನ್ನು ಅರಿತುಕೊಂಡು ನಡೆಯುವರು ಉತ್ತಮ ಶಿಷ್ಯನ ಅಥವಾ ಪುತ್ರನ ಸ್ವಭಾವ. ಗುರುವಿನ ಮನೋಭಾವ ಅವ್ರು ಹೇಳೋಕ್ಕೆ ಮುಂಚೆನೇ ನಮ್ಗೆ ಅರ್ಥ ಆಗಬೇಕು. ಇದು ಉತ್ತಮ ಲಕ್ಷಣ. ಸಾಮಾನ್ಯವಾಗಿ ಅದು ಕಷ್ಟನೇ. ಯಾಕೆಂದರೆ ಹೇಳಿದ್ರೆ ಅರ್ಥ ಆಗೋದು ಕಷ್ಟ, ಹೇಳ್ದಿರ ಅರ್ಥ ಆಗೋದು ಕಷ್ಟ. ಸೊ ಮಧ್ಯಮ ಅಂದರೆ ಹೇಳಿದಂತೆ ನಡೆಯುವುದು. ಯಾವ ರೀತಿ ಹೇಳ್ತಾರೋ ಆ ರೀತಿ. ಈ ಯಾವ ರೀತಿ ಹೇಳ್ತಾರೋ ಆ ರೀತಿ ಅಂದ್ರೂ ಆ ಹೇಳೋದ್ರಲ್ಲಿ ವಿವೀಕ್ಷಿತ ಅರ್ಥ ಏನಿದೆ, ಏನು ಹೇಳ್ತಾರೆ ಅವರು, ಬರೀ ಶಬ್ದಗಳನ್ನೇ ಹಿಡಿಬಾರ್ದು, ಏನು ಹೇಳ್ತಾರೆ ಅನ್ನೋದು ಹಿಡಿಬೇಕು. ಒಂದ್ಸಲ ಅಲ್ಲಿ ಅನಂತಪುರದಲ್ಲಿ ರಾಜ್ಯಲಕ್ಷ್ಮ ಆಶ್ರಮ ಅಂತಿದೆ, ಪ್ರವಚನಕ್ಕೆ ಹೋಗ್ತಿರ್ತೇನೆ. ಲಾಸ್ಟ್ ಮಂತ್ ಕೂಡ ಹೋಗಿದ್ದೆ ನಾನು. ಅಲ್ಲಿ ಅವನ್ಯಾರು ಕೆಲಸ ಮಾಡ್ತಿದ್ದ, ಇಷ್ಟು ಮುಂಚೆ ಈಗಿಲ್ಲ ಅವರು. ಹೊರಗಡೆ ನಾಯಿಗಳು ಬೊಗಳ್ತಿತ್ತು. ನಾನು ಹೇಳಿದೆ, ಕುಕ್ಕಲ್ಲಿ ಮರುಗ್ತು ನಾಯಿ ಚೂಡಪ್ಪ ಅಂತ. ಹೋದ, ನೋಡ್ಕೊಂಡ ಬಂದ. ನಾನೇನು ಹೇಳಿದೆ, ಚೂಡಪ್ಪ ಅಂತ ಹೇಳಿದ.
ನೋಡ್ಕೊಂಡು ಬಂದ. ಮತ್ತೆ ಹೇಳಿದೆ, ನಾನು ದೂರ ಪಂಪಿಚ್ಚೇಸೆ ಅಂತ. ಅವನಾ ಅದು ಮತ್ತೆ ಹೋದ. ವಿವೇಕ್ಷಿತ್ವ ಅಂತ ಅರ್ಥ ಏನು ಅನ್ನೋದನ್ನ ಅಂದರೆ ವ್ಯಾವಹಾರಿಕವಾಗಿ ಸೇವಾ ಕಾರ್ಯದಲ್ಲೇ ನಮ್ಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಇನ್ನು ಅವ್ರ ತತ್ವ ಹೇಳತಕ್ಕಂಥ ಸಮಯದಲ್ಲಿ ಅರ್ಥ ಆಗೋಲ್ಲ. ಅದಕ್ಕೆ ವಿವೇಕ್ಷಿತವಾದಂಥ ಅರ್ಥ ಏನು ಅನ್ನೋದು ತಿಳ್ಕೋಬೇಕು. ಸೊ ಹೇಳಿದಂತೆ ನಡೆಯತಕ್ಕಂಥನು ಮಧ್ಯಮ. ಇನ್ನು ಹೇಳಿದ್ರು ಮಾಡದೇ ಇರೋರು. ಒಬ್ಬ ಆಶ್ರಮದಲ್ಲಿ ಬೆಳಗ್ಗೆಯಿಂದ ಏನೋ ಕಾರ್ಯಗಳು ಹೇಳಿದ್ರಂತೆ ಗುರುಗಳು. ಅಡಪ್ಪ ಹೋಗಿ ಹೂವು ತಗೊಂಬ. ಗುರುಗಳೇ, ನನಗೆ ಚಳಿ ತಡೆಯೋಕ್ಕಾಗಲ್ಲ, ಯಾಕೋ ಒಂಥರ ಇದೆ ಶರೀರ, ಹೋಗಿ ಬಿಟ್ಬಿಡಪ್ಪ, ಹೊರಗಡೆಗೆ ಏನು ಹೋಗ್ಬೇಡ, ಇಲ್ಲೇ ಕೂತ್ಕೊಂಡು ಅದು ತರಕಾರಿ ಹೆಚ್ಚು, ಇಲ್ಲ ಈ ಚಳಿಗೆ ಬೆಟ್ಟಗಳೇ ಆಡ್ತಿಲ್ಲ ಅಂತ ಈ ಥರ ಎಲ್ಲ ಒಂದೊಂದಕ್ಕೊಂದೊಂದು ಹೇಳ್ದ. ಕೊನೆಗೆ ನೋಡಪ್ಪ, ಅವ್ರು ಯಾರೋ ಟಿಫನ್ ಕಳಿಸ್ಕೊಟ್ಟಿದ್ದಾರೆ, ನೀನು ತಗೋ ಅದನ್ನು ಅಂತ. ಗುರುಗಳೇ, ಬೆಳಗ್ಗೆಯಿಂದ ಏನೇನು ಕೆಲಸನೂ ಹೇಳಿದ್ದೀರಾ, ನಾನು ಎಲ್ಲಕ್ಕೂ ಏನೂ ಆಗಲ್ಲ ಅಂತಿದ್ದೀನಿ, ಇದಂತ ಮಾಡ್ತೀನಿ ಅನ್ನಂತೆ. ಇಂಥವೆಲ್ಲ ಹರ್ಕತ ದಾಸಗಳು ಚೆನ್ನಾಗಿ ಹೇಳ್ತಿರ್ತಾರೆ. ಆ ಸೇವಾ ಮನೋಭಾವ ಅನ್ನತಕ್ಕ ಇರಬೇಕು ಮತ್ತು ಕಲಿಯತಕ್ಕಂಥದ್ದನ್ನು ಗ್ರಾಸ್ಪಿಂಗಲ್ಲೂ ಉತ್ತಮನಾಗಿರಬೇಕು, ಇಲ್ಲ ಮಧ್ಯಮನಾಗಿರಬೇಕು, ಅಧಮ ಸ್ಥಿತಿಗೆ ಹೋಗಬಾರ್ದು ಅನ್ನತಕ್ಕಂಥ ಸೂಚನೆ ಕೊಟ್ಟಿಯಲ್ಲಿ. ಸರಿ, ಅವಾಗ ಹೇಳ್ತಾರೆ, ಏನೋ ಹೇಳಿದೆ ನಾನು ಯಮಧರ್ಮ ಕೊಟ್ಟಿದ್ದೀನಿ ಅಂತ, ಅದನ್ನೇ ಹಠ ಹಿಡಿಬೇಡ ಅನ್ನತಕ್ಕಂಥ ರೀತಿಯಲ್ಲಿ ಬೇಡ ಇವಾಗ ಹೋಗೋದು ಅನ್ನೋ ಸೂಚನೆ ಕಾಣುತ್ತೆ ತಂದೆ ಅಭಿಪ್ರಾಯ ನೋಡಿದ್ರೆ. ಆಗ ಇಲ್ಲ, ಆಡಿದ ಮಾತು ತಪ್ಪು ಮಾಡೋದು ಅಂತ ತಂದೆಗೆ ಉಪದೇಶ ಮಾಡ್ತಾನೆ ನಚಿಕೇತ. ಒಂದು ಸಲ ನೋಡು ಏನಂತ, ಅನುಪಶ್ಯ ಯಥಾಪೂರ್ವೇ ಪ್ರತಿಪಶ್ಯ ತಥಾಪರೆ. ಅಂದರೆ ಪೂರ್ವಿಕರು ಹೇಗಿದ್ರು ಅನ್ನೋದನ್ನು ನೋಡು, ಹೌದಾ? ಹಾಗೆ ಉಳಿದವರು ಹೇಗೆಂಬುದನ್ನು ನೋಡು. ಅಂದರೆ ಪೂರ್ವಿಕರು ಆಡಿದ ಮಾತು ತಪ್ಪಲಿಲ್ಲ, ಇವಾಗ ನಾವು ಹೇಳ್ಕೋಬೇಕಾದ್ರೆ ಸ್ವಲ್ಪ ಬದಲಾಯಿಸ್ಬೇಕು. ಪೂರ್ವಿಕರು ಆಡಿದ ಮಾತು ತಪ್ಪಿರಲಿಲ್ಲ, ಈಗಿನ ಕಾಲದಲ್ಲಿ ಅದು ಹೇಳೋಕ್ಕೆ ಹೋಗ್ಬಾರ್ದು. ಯಾಕೆ? ಸ್ಟಾರ್ಟಿಂಗ್ ಫ್ರಮ್ ಪ್ರೆಸಿಡೆಂಟು ಇಲ್ಲೊಬ್ಬ ಚಪರಾಸಿ ತನಕ ಎಲ್ಲ ಆಡಿದ ಮಾತು ತಪ್ಪೋರೆ, ಹೆಚ್ಚು ಕಮ್ಮಿ ಇಲ್ಲವೇ ಇಲ್ಲ. ಒಂದು ವೇಳೆ ಏನನ್ನ ಒಂದು ಸ್ವಲ್ಪ ಒಳ್ಳೆಯವರು ಇದ್ದಾರೆ ಅಂದರೆ ಬದುಕೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸಮಾಜದಲ್ಲಿ. 15 ಜನ ಇಂಜಿನಿಯರ್ಸ್ನ ಹತ್ಯೆ ಮಾಡಿದ್ದಾರೆ, ಲಂಚ ತಗೊಳ್ಳಿಲ್ಲ ಅಂತ ಅಷ್ಟೇ. 15 ಜನ ಇಂಜಿನಿಯರ್ಸ್ನ ಹತ್ಯೆ ಮಾಡಿದ್ದಾರೆ. ಮೈಸೂರಲ್ಲಿ ಒಂದು ಹೆಣ್ಮಗು ಇದೆ, ಇವಾಗ ಯಾವ ಸ್ಕೂಲಲ್ಲಿ ಓದೋದು ಕಷ್ಟ ಆಗ್ಬಿಟ್ಟಿದೆ. ಯಾಕಪ್ಪ ಅಂದರೆ ಭಾಳಷ್ಟು ಚೆನ್ನಾಗಿ ಅಧ್ಯಯನ ಮಾಡುತ್ತೆ, 100ಕ್ಕೆ 100 ನಂಬರು ತಗೊಳುತ್ತೆ. ಆಮೇಲೆ ಈ ಬಾಯ್ ಫ್ರೆಂಡ್ಸು, ಈ ರಾಮಾಯಣ ಎಲ್ಲ ಸರಿ ಹೋಗಲ್ಲ ಆಕೆಗೆ, ಮತ್ತು ಫ್ಯಾಷನ್ ಅಂದರೆ ಸರಿ ಹೋಗಲ್ಲ, ಸಿಂಪಲ್ ನಾರ್ಮಲ್ ಆಗಿರಬೇಕು. ಇವಾಗ ಏನಾಗಿದೆ ಅಂದರೆ ಯಾವ ಹೆಣ್ಮಕ್ಳು ಹುಡುಗಿ ಜೊತೆಗೆ ಸೇರೋಲ್ಲ ಸ್ಕೂಲಲ್ಲಿ. ನೀನು ಯಾರು ರಾಮಾಯಣ ಸೀತಾದೇವಿ ಇದ್ದಾಗಿದೆಯಾ ಅಂದ್ಬಿಟ್ಟು ಒಬ್ಬರು ಸೇರೋಲ್ಲ. ಸರಿ, ಕೊನೆಗೆ ಏನಾಯಿತು, ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಆಕೆ ಹಿಂದೇಟು ಹಾಕಿದ್ಲು. ಯಾರು ಮಾತಾಡ್ಸೋಲ್ಲ, ಏನೋ ಒಂಥರ ನೋಡ್ತಾರೆ ಅಂತ. ಹೋಗಲಿ ನೆಕ್ಸ್ಟ್ ಇಯರ್ ನನಗೂ ಫೋನ್ ಮಾಡಿದ್ರು, ಈ ಥರ ಇದೆ ಸ್ವಾಮೀಜಿ, ಏನು ಮಾಡೋದು ಅಂತ. ಹೋಗಿ ಅವ್ರ ಪಾಡಿಗೆ ಅವ್ರು ಇರಲಿ, ನಿನ್ನ ಪಾಡು ನೀನು ಹೋಗ್ಬಿಟ್ಟು ಬಂದರೆ ಅಷ್ಟೊಂದು ಇದ್ರಾಗ ಇರೋಕ್ಕಾಗಲ್ಲ. ಅದಕ್ಕೆ ಹೋಗಲಿ ನೆಕ್ಸ್ಟ್ ಇಯರ್ಗೆ ಬೇರೆ ಸ್ಕೂಲ್ಗೆ ಹಾಕಿ ಅಂತಂದೆ ನಾನು. ಏನು ಮಾಡಿದ್ರು, ತಕ್ಷಣವೇ ಹೋಗಿ ಬೇರೆ ಸ್ಕೂಲಲ್ಲಿ ವಿಚಾರಿಸಿ 40,000 ಅಡ್ವಾನ್ಸ್ ಕಟ್ಬಿಟ್ರು, ಹೌದಾ? ಮತ್ತು ಈ ಸ್ಕೂಲಲ್ಲಿ ಸರ್ಟಿಫಿಕೇಟ್ ಕೇಳಿದರೆ, ಅಯ್ಯಯ್ಯ ಅಂಥ ಹುಡುಗಿ ಸರ್ಟಿಫಿಕೇಟ್ ಕೊಟ್ಟು ನಾವು ಸ್ಕೂಲ್ ಹೆಸರು ಹಾಳು ಮಾಡ್ಕೋಬೇಕಾ ನಾವು? ನೀವು ಬೇಕಾದ್ರೆ ಫ್ರೀ ಓದಿಸ್ತೀವಿ ನಾವು, TC ಮಾತ್ರ ಕೊಡಲ್ಲ ಅಂದರು. ಇವಾಗ ಅಲ್ಲಿ 40 ಲಕ್ಷ ಕಟ್ಟಿಯಾರೆ, ಅವ್ರು ವಾಪಸ್ 40,000 ವಾಪಸ್ ಕೊಡಲ್ಲ ಅಂತಾರೆ, ಇವ್ರು TC ಕೊಡಲ್ಲ ಅಂತಾರೆ. ಅಂದರೆ ಒಳ್ಳೆಯರಾಗಿರೋದ್ರೂ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಕಠೋಪನಿಷತ್ತಲ್ಲೇನೋ ಹಿಂದೆ ಯಾರು ಆಡಿದ ಮಾತು ತಪ್ಪಿಲ್ಲ, ಇತರರು ಅಂದರೆ ಈಗಿರೋರು ತಪ್ಪಿಲ್ಲ ಅಂತ ಹೇಳ್ತಾರಲ್ಲಿ. ಬಟ್ ನಾವು ಬದಲಾಯಿಸ್ಕೋಬೇಕಾಗಿದೆ. ಹಿಂದೆ ಯಾರು ಆಡಿದ ಮಾತು ತಪ್ಪಿಲ್ಲ, ನೀನು ಆಡಿದ ಮಾತಿನಂತೆ ನಡ್ಕೊಳ್ತೇ ಇರೋದು. ಒಂದು ಮರ ಹುಟ್ಟುಬಿಟ್ಟು ಯಾವ ರೀತಿ ಅದು ಅಂತ್ಯವಾಗುತ್ತೋ ಪೃಥ್ವಿಯಲ್ಲಿ,
ಅದೇ ರೀತಿ ಒಂದಲ್ಲ ಒಂದು ದಿವಸ ನಾವು ಹೋಗೋದೇ ಸತ್ಯ ಆಗಿರ್ಬೇಕಾದ್ರೆ ಅದಕ್ಕೋಸ್ಕರ ಯಾಕೆ ಆಡಿದ ಮಾತಿಗೆ ತಪ್ಪಬೇಕು, ಆಡಿದ ಮಾತಿಗೆ ತಪ್ಪಬೇಡ, ಕಳಿಸ್ಕೊಡು ಅಂದ್ಬಿಟ್ಟು ಹಠ ಹಿಡಿದ್ರೆ ಆಗ ನಚಿಕೇತು ಯಮಧರ್ಮರಾಯ ಹತ್ರ ಹೋಗ್ತಾನೆ. ಹೋಗಿ ಅಲ್ಲಿ ಯಮಧರ್ಮರಾಯ ಮನೆಯಲ್ಲಿ ಇರೋಲ್ಲ. ಅವ್ರಿಗೋಸ್ಕರ 3 ದಿವಸಗಳ ಕಾಲ ಕಾಯ್ತಾರೆ. ಅಂದರೆ ಊಟ ತಿಂಡಿ ಏನು ಮಾಡ್ದಿರ ಅವ್ರು ಬಂದಮೇಲೆ ಅವ್ರನ್ನ ಮಾತಾಡಿದ್ಮೇಲೆ ತಗೊಳ್ಳೋಣ ಅಂತ ಸುಮ್ಮನಿರ್ತಾರೆ. ಅವ್ರು ಬಂದಮೇಲೆ ಹೇಳ್ತಾರೆ, ಈ ಥರ ಯಾರೋ ಬ್ರಾಹ್ಮಣ ಒಟ್ಟು ಬಂದಿದ್ದಾರೆ, 3 ದಿವಸದಿಂದ ಏನೂ ಸ್ವೀಕಾರ ಮಾಡಿಲ್ಲ ಅಂತ. ಆಗ ಯಮಧರ್ಮರಾಜ ಅಯ್ಯೋ 3 ದಿವಸ ಬ್ರಾಹ್ಮಣ ಒಟ್ಟು ಅತಿಥಿ ನಮ್ಮ ಮನೆಯನ್ನೆಲ್ಲ ಆಹಾರ ಇಲ್ದಿರ ಇದ್ದಾನೆ ಅಂದರೆ ಇದು ನಮಗೆ ಏಳಿಗೆ ಅಲ್ಲ ನೋಡಿ. ಇಲ್ಲ, ಅದೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಮಧರ್ಮರಾಜ ಮೊದಲು ಆತ್ಮಜ್ಞಾನಿ, ಎರಡನೇದು ಈ ಅಧಿಕಾರಿ, ಅದಕ್ಕೆ ಈ ಜೀವಿಗಳ ಪ್ರಾಣ ಇದಕ್ಕೆಲ್ಲ ಅಧಿಕಾರಿ. ಅಂಥ ವ್ಯಕ್ತಿನೂ ಅತಿಥಿ ಸತ್ಕಾರ ಮಾಡಲಿಲ್ಲ ಅಂದರೆ ನಮಗೆ ಶ್ರೇಯಸ್ಸಲ್ಲ ಅನ್ನೋ ಅಷ್ಟು ಯೋಚನೆ ಮಾಡ್ತಾನೆ ಅಲ್ಲ. ಸೊ ಅತಿಥಿ ಸತ್ಕಾರ ಅನ್ನತಕ್ಕ ಗೃಹ ಜೀವನದಲ್ಲಿ ಒಂದು ಮುಖ್ಯ ಅಂತ ಹೇಳ್ತಾರೆ. ಅತಿಥಿ ಸತ್ಕಾರ ಮಾಡದಿರೋದು ಏನಾಗುತ್ತೆ ಅಂದರೆ ಅದನ್ನೇ ಇಲ್ಲಿ ತಗೊಳ್ತಾರೆ. ಒಂದು ವೇಳೆ ಮಾಡದಿರೋದ್ರೆ ಆಶಾ ಪ್ರತೀಕ್ಷಾ ಅಂದರೆ ಆಸೆ ಅಂದರೆ ನಮಗೆ ಪ್ರಾಪ್ತಿ ಯಾವುದನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತಿರ್ತೀವಿ, ಆದರೆ ಅದು ಸಿಗುತ್ತೋ ಇಲ್ಲ ಅನ್ನೋತಕ್ಕಂಥ ಸಂದೇಹ ಇದೆ, ಅದನ್ನು ಆಸೆ ಅಂತಾರೆ. ಪ್ರತೀಕ್ಷೆ ಅಂದರೆ ಇಲ್ಲ ಸಿಗುತ್ತೆ, ಇವತ್ತು ನಾಳೆನೂ ಬರುತ್ತೆ ಅನ್ನೋತಕ್ಕಂಥ ಪ್ರತೀಕ್ಷೆ ಅಂತಾರೆ ಅಲ್ಲ. ಈ ಆಶಾ ಪ್ರತೀಕ್ಷೆ ಅನ್ನತಕ್ಕಂಥದ್ದು ನಮಗೆ ಪ್ರಾಪ್ತಿ ಆಗೋಲ್ಲ. ಅತಿಥಿ ಸೇವೆ ನಡೀಲಿಲ್ಲ ಅಂದರೆ ಪ್ರಾಪ್ತಿ ಆಗೋಲ್ಲ. ಇಷ್ಟಾಪೂರ್ತ ಅಂದರೆ ಆಶಾ ಪ್ರತೀಕ್ಷೆ ಇವುಗಳನ್ನು ಸಿಕ್ಕಿರುವುದನ್ನು ಸುಂಡ್ರತವನ್ನು ಇಷ್ಟಾಪೂರ್ತಗಳು ಎಲ್ಲ ಪುತ್ರ ಪಶುಗಳನ್ನು ಅಂದರೆ ಇಷ್ಟಾಪೂರ್ತ ಅಂದರೆ ನಾವು ಮಾಡತಕ್ಕ ಯಜ್ಞ ಆಗಾದಿ ಇಷ್ಟಾಪೂರ್ತಿ ಇಷ್ಟಂ ಯಾಗಜಂ ಪೂರ್ತಂ ಆರಾಮಾದಿಕೇಜಂ ಫಲಂ. ನಾವು ಮಾಡ್ತಕ್ಕ ಯಜ್ಞ ಆಗಾದಿ ಕರ್ಮಗಳ ಒಂದು ಫಲ ಮತ್ತು ನಾವು ಮಾಡತಕ್ಕಂಥ ಸೋಷಿಯಲ್ ವರ್ಕ್ ಇದು ಅದರ ಫಲನ ನಮಗೆ ಬರ್ದಿರ ಹೋಗುತ್ತೆ. ಆದ ಕಾರಣ ಅತಿಥಿ ಸತ್ಕಾರ ನಡೀಬೇಕು. ಆದ ಕಾರಣ ಯಮಧರ್ಮರಾಜ ನಚಿಕೇತನಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ಇದು ಸೊ ಈ ಅತಿಥಿ ಸತ್ಕಾರದಲ್ಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅಯ್ಯೋ ಸ್ವಾಮೀಜಿ ಯಾವುದೋ ಕಾಲದಲ್ಲಿ ಹೇಳಿರೋದನ್ನೆಲ್ಲ ಈಗಿನ ಕಾಲಕ್ಕೆ ಎಲ್ಲಿ ಸಾಧ್ಯ? ನಮಗೆ ಇಲ್ಲ, ಇನ್ನು ಅವ್ರಿಗೆಲ್ಲಿ ಕೊಡೋಣ? ನಮಗೆ ಇಲ್ಲ, ಅವ್ರಿಗೆಲ್ಲಿ ಕೊಡೋಣ? ಅಷ್ಟಕ್ಕೆ ಮುಂಚೆ ಅತಿಥಿ ಅಂದರೆ ಯಾರು? ದೂರಾದುಪಗತಂ ಶಾಂತಂ ವೈಶ್ವದೇವ ಸಮುಪಸ್ಥಿತಂ ಅತಿಥಿಂ ತಂ ವಿಜಾನೀಯಾತ್ ನಾತಿಥಿಂ ಪೂರ್ವಮಾಗತಃ. ಯಾರಾದ್ರೂ ದೂರದಿಂದ ಬಂದಿದ್ದಾರೆ, ಉಪಗತಂ ಶಾಂತಂ ದೂರದಿಂದ ಬಂದಿದ್ದಾರೆ, ಭಾಳಷ್ಟು ಆಯಾಸ್ಕೊಂಡಿದ್ದಾರೆ, ಭಾಳಷ್ಟು ವೈಶ್ವದೇವ ಸಮುಪಸ್ಥಿತ ಚೆನ್ನಾಗಿ ಹಸ್ದುಕೊಂಡಿದ್ದಾರೆ. ಮತ್ತು ನಮ್ಗೆ ಇಂಥ ಟೈಮ್ ಬರ್ತೀವಿ ಅಂತ ಮುಂಚೆ ತಿಳಿಸಿಲ್ಲ ಅವರು, ಅಂದ್ಕೊಳ್ದಿರ ಬಂದ್ಬಿಡ್ತಾರೆ ಆ ಸಮಯಕ್ಕೆ. ನಮ್ಗೆ ಗೊತ್ತಿದ್ರೆ ಬರ್ತಾರೆ ಊಟದ ಸಮಯಕ್ಕೆ, ಹಸ್ಕೊಂಡಿದ್ದಾರೆ ಮತ್ತು ಆಯಾಸ್ಕೊಂಡಿದ್ದಾರೆ, ಭಾಳಷ್ಟು ದೂರದಿಂದ ಬಂದಿದ್ದಾರೆ. ಇವರನ್ನು ಅತಿಥಿ ಅಂತ ತಿಳ್ಕೊ, ದೂರದಿಂದ ಬಂದಿದ್ದಾರೆ, ಹೈದ್ರಾಬಾದಿಂದ ಬಂದಿದ್ದಾರೆ. ಆದರೆ ಟ್ರೈನಲ್ಲಿ ಎಲ್ಲೆಲ್ಲಿ ನಿಲ್ತು ಅಲ್ಲೆಲ್ಲ ತಿಂದಿದ್ದಾರೆ, ಟ್ರೈನಲ್ಲಿ ಬಂದಿದ್ದೆಲ್ಲ ಕೊಂಡ್ಕೊಂಡು ತಿಂದಿದ್ದಾರೆ. ಇದನ್ನು ನಾನು ನೋಡ್ತೀನಿ ಟ್ರೈನಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾನು ಸುಮ್ಮನೆ ಕೂತಿರ್ತೀನಿ. ಅಲ್ಲೆಲ್ಲ ವೇದಾಂತನ ನೋಟ್ಸ್ ತೆಗೆದು ಹೇಳೋಕ್ಕಾಗಲ್ಲ, ಕೆಲವರು ಹಾಗೂ ಮಾಡ್ತಾರೆ, ನೋಟ್ಸ್ ತೆಗೆದು ಪಕ್ಕದಲ್ಲಿ ಕೂತವ್ರಿಗೆಲ್ಲ ಹೇಳ್ತಾರೆ. ನಾನು ಆ ಥರ ಸುಮ್ಮನೆ ಕೂತಿರ್ತೀನಿ. ಬಂದಿದ್ದೆಲ್ಲ ಕೊಂಡ್ಕೊಂಡು ತಿಂತಿರ್ತಾರೆ, ಟ್ರೈನ್ ನಿಂತು ಸಾಕು ಅಲ್ಲೋಗಿ ತಿಂತಾರೆ. ಇವ್ರ ಅತಿಥಿನಾದ್ರೂ ಅಲ್ಲ, ಮತ್ತು ನಾವು ಹಾಕಿದ ಅಜೀರ್ಣ ಆಗಿಬಿಡುತ್ತವ್ರಿಗೆ. ದೂರದಿಂದ ಬಂದಿರಬೇಕು, ಹಚ್ಕೊಂಡಿರಬೇಕು ಮತ್ತು ಆಯಾಸ್ಕೊಂಡಿರಬೇಕು. ಅವರು ಚೋರೋವ ಯದಿ ಚಂಡಾಲೋವ ಶತ್ರುರ್ವ ಪಿತೃಘಾತಕೋವ, ಅವನ ಕಳ್ಳನೇ ಆಗಿರಲಿ ಬಟ್ ಹಚ್ಕೊಂಡಿದ್ದಾರೆ. ಆ ಸಮಯಕ್ಕೆ ಕೊಟ್ಬಿಡು ಆಹಾರ, ಆಮೇಲೆ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು, ಮೊದಲು ಆಹಾರ ಕೊಡು. ಚೋರ ಇದು ಚಂಡಾಲೋವ,
ಚಂಡಾಲ ಅಂದರೆ ಒಂದು ಭಾಳ ಕ್ರೂರಿ ಅನ್ನತಕ್ಕಂಥ ಅರ್ಥವನ್ನು ಮಾಡ್ತಾರೆ. ಇನ್ನೊಂದು ಬ್ರಾಹ್ಮಣ ಹುಡುಗಿ ಗರ್ಭದಲ್ಲಿ ಹರಿಜನ್ ಸಂಬಂಧದಿಂದ ಹುಟ್ಟಿರ್ತಕ್ಕಂಥವ್ರು ಅಂತಲೋ ಅಥವಾ ಹರಿಜನ್ ಗರ್ಭದಲ್ಲಿ ಬ್ರಾಹ್ಮಣ ಸಂಬಂಧ ಹುಟ್ಟಿರ್ತಕ್ಕಂಥ ಚಂಡಾಲ ಅಂತಾರೆ ಅಂತ ಹೇಳ್ತಾರೆ. ಇಲ್ಲಿ ಚೋರವ ಚಂಡ ಶತ್ರುರ ಪಿತೃಘಾತಕವ, ನಮ್ಮ ಶತ್ರುನೇ ಆಗಲಿ ಆತ ತಮ್ಮ ತಂದೆಯನ್ನು ಹತ್ಯೆ ಮಾಡಿ ಬಂದಿರಲಿ, ಮೊಟ್ಟ ಮೇಲೆ ಹತ್ಕೊಂಡು ಬಂದಿಯಾನೆ ಅಂದರೆ ಅವ್ರಿಗೆ ಆಹಾರ ಕೊಡು ಅಂತ ಹೇಳ್ತಾರೆ. ಸರಿ ಸ್ವಾಮೀಜಿ, ನಮಗೆ ಇಲ್ಲ, ಇನ್ನು ಅವನಿಗೆ ಎಲ್ಲಿ ಕೊಡೋದು? ಆ ಥರ ಏನೋ ಪರಿಸ್ಥಿತಿ ಇದ್ದರೆ ಹೊರಗಡೆನೆ ನೀರು ಕೊಟ್ಟು ಕಳಿಸ್ಬಿಡು. ಅದು ಆಗಿನ ಕಾಲಕ್ಕೆ ಸರಿ, ನದಿನೆಲ್ಲ ಬಾವಿನೆಲ್ಲ ಬೇಕಾದಾಗ ತೊಗೊಂಬರೋರು. ಇವಾಗ ಇಲ್ಲಿ ಕುಡಿಯೋ ನೀರು 3 ದಿವಸಕ್ಕೆ ಒಂದ್ಸಲ ಬಿಡ್ತಾರೆ. ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಅದು ಬೇರೆ, ನಾನು ಬಿಡೋದೇ ಇಲ್ಲ. ಕುಡಿಯೋ ನೀರು ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಎಲ್ಲ ಟೌನಲ್ಲೂ ಅದೇನೆ, ಹೌದಾ? ಬಂದವ್ರಿಗೆಲ್ಲ ಕೊಡ್ತಿದ್ದು ಎಲ್ಲಿ ಸಾಧ್ಯ? ನಿಮ್ಮ ಮಾತುಗಳು ಕೇಳ್ಬಿಟ್ರೆ ನನ್ನ ಸಂಸಾರ ನಡೆಗ ನೀರು ಕೊಡಲಿಕ್ಕೂ ಆಗೋಲ್ಲ. ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಇದ್ದರೆ ಶಾಸ್ತ್ರ ಏನು ಹೇಳುತ್ತೆ, ಅಖಂಡ ಸರಸ್ವತಿ ಇದನ್ನೆಲ್ಲ ವಿವೇಕ ಮಾಡ್ತಾರೆ ಒಂದು ಇದೇ ಶ್ಲೋಕಕ್ಕೆ. ಆ ಥರ ಏನಾರ ಪರಿಸ್ಥಿತಿ ಇದ್ದರೆ ಆಹಾರ ಕೊಡಲಿಕ್ಕೂ ಆಗೋಲ್ಲ, ನೀರು ಕೊಡಲಿಕ್ಕೂ ಆಗೋಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಒಳಗಡೆ ಕರೆದು ವಿಶ್ರಾಂತಿ ತೊಗೊಂಡು ಹೋಗಪ್ಪ, ನಮ್ಮ ಮನೆಗೆ ನೀರು ಇಲ್ಲ, ಆಹಾರ ಇಲ್ಲ, ವಿಶ್ರಾಂತಿ ತೊಗೊಂಡು ಹೋಗು. ಇದು ಇನ್ನೂ ಕಷ್ಟ. ಒಳಗಡೆ ಒಂದು ವಿಶ್ರಾಂತಿ ತೊಗೊಂಡೋಗ್ತಾನೋ ಪ್ರಾಣ ತೊಗೊಂಡೋಗ್ತಾನೋ ಈಗಿನ ಕಾಲಕ್ಕೆ. ಆ ರೀತಿ ಪರಿಸ್ಥಿತಿ ಇದ್ದರೆ ಹೊರಗಡೆನೆ ಆಹಾರನೂ ಕೊಡಲಿಕ್ಕಾಗಲ್ಲ, ನೀರು ಕೊಡಲಿಕ್ಕಾಗಲ್ಲ, ಒಳಗಡೆ ಕರೀಲಿಕ್ಕೂ ಆಗೋಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಹೊರಗಡೆನೆ ಒಳ್ಳೆ ಮಾತಾಡಿ ಕಳಿಸ್ಬಿಡ. ಅಯ್ಯ ನಮ್ಮಲ್ಲಿ ಒಳ್ಳೆ ಮಾತು ಇಲ್ಲ, ನನ್ನ ಬಾಯಿ ತೆಗೆದೆ ಅಂದರೆ ಊರೆಲ್ಲ ಅಲ್ಲಾಡ್ಬಿಡುತ್ತೆ. ಒಳ್ಳೆ ಮಾತಿಲ್ಲ ಅಂದರೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಪ್ರಿಯವಾಗಿ ಮಾತಾಡಿದ್ರೆ ಎಲ್ರಿಗೂ ಸಂತೋಷ ಆಗುತ್ತೆ. ಆದ ಕಾರಣ ಅದನ್ನೇ ಮಾತಾಡು. ನಾನು ಹೇಳಿದ್ನಲ್ಲ ಸ್ವಾಮೀಜಿ, ಆಹಾರನೂ ಇಲ್ಲ, ನೀರು ಇಲ್ಲ, ಒಳ್ಳೆ ಮಾತು ಇಲ್ಲ ನಮ್ಮ ಹತ್ರ. ವಚನೇ ಕಾದರಿದ್ರತ. ಮಾತಿಗೇನು ದರಿದ್ರ ಇದೆಯೇನು? ಅದು ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡಿಯಾನೆ ನಾಲ್ಗೆನ ನೋಡಿ. ನಾಲ್ಗೆಗೆ ಏನು ರೋಗ ಬರಲ್ಲಂತೆ. ಎಲ್ಲ ಅದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ, ENT, ಡೆಂಟಿಸ್ಟು ಎಲ್ಲ ಇದ್ದಾರೆ. ಟಂಗ್ ಸ್ಪೆಷಲಿಸ್ಟ್ ಇಲ್ಲ. ಯಾಕೆ ಅದಕ್ಕೇನು ರೋಗ ಬರೋದಿಲ್ಲ ಅಂತ. ಸೊ ಮಾತಾಡು, ಅಭ್ಯಾಸ ಮಾಡು, ಒಳ್ಳೆ ಮಾತು ಮಾತಾಡು. ವಚನೇ ಕಾದರಿದ್ರತ. ಒಟ್ಟಿನಲ್ಲಿ ಗೃಹಸ್ಥ ಜೀವನ ಅತಿ ಸತ್ಕಾರ ಅನ್ನತಕ್ಕಂಥದ್ದು ನಡಿಬೇಕು ಅನ್ನತಕ್ಕ ಉಪದೇಶ ಮಾಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸಿರೋಣ, ಮತ್ತೆ ನಾಳೆ ದಿವಸ ಮುಂದುವರಿಸೋಣ.